ಮುಗಿಯುತ್ತೆ. ಸೊ ಇದು ಬಾಯಲ್ಲಿ ಹೇಳುವಂಥದ್ದಲ್ಲ, ಅಷ್ಟು ತುಂಬಾ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ. ಓಕೆ ಓಕೆ ಓಕೆ. ಸೊ ಸುಮಾರು ಈ ಬಿಲ್ಡಿಂಗ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ನೀವು ನೋಡಬೇಕು. ಓಕೆ, ನಾವು ಇದರಿಂದ ಹೇಳಕ್ ಚಾನ್ಸೇ ಇಲ್ಲ. ಸೊ ಆಲ್ಮೋಸ್ಟ್ 2.5 crore ಮಾಡಿರುವಂಥ ಮನೆ. ಸೊ ರೋಸ್ ವುಡ್ ಇದು. ಹೌದು ಸರ್. ಓ ಮೈ ಗಾಡ್, ರೋಸ್ ವುಡ್ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಸರ್, ಅದನ್ನೇ ನಾನು ಹೇಳಿದ್ನಲ್ಲ, ಇಲ್ಲಿ ನಮ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಬಜೆಟ್ ಅಲ್ಲಿ. ಟಾಪ್ ಕ್ವಾಲಿಟಿ ಹೈ ಎಂಡ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಅಂತ ನಮ್ಗೆ. ಎಷ್ಟಾಯ್ತು ಸರ್ ಈ ಡೋರ್ಗೆ? ಸರ್ ಈ ಡೋರ್ಗೆನೆ 5 ಲಕ್ಷ ಆಗಿದೆ ಸರ್. 5 ಲಕ್ಷ? 5 ಲಕ್ಷ ಬರೀ ಡೋರ್ಗೆ ಆಗಿದೆ. ಹಾಲ್ ಬಂದು ನಿಮಗೆ ಐಲ್ಯಾಂಡರ್ ವರೆಗೂ ಬಂದು ನಿಮಗೆ ವಿಡ್ತ್ ಬಂದು 16 ಫೀಟ್ ಇದೆ, ಹೀಗೆ ಬಂದು 20 ಫೀಟ್ ಇದೆ ಸರ್. 20/16? 20/16 ಇದೆ. ಓಕೆ. ನೀವು ರೂಫ್ ಹೈಟ್ ನೋಡ್ಬೋದು, ಡಬಲ್ ಸೀಲಿಂಗ್ ಇದೆ. ಸೊ 20 ಫೀಟ್ ಹೈಟಿಗೆ ರೂಫ್ ಹಾಕಿದ್ದೀವಿ ಸರ್. ಇದು ಕ್ರೇಜಿ ಆಗಿದೆ ಸರ್ ಇದು. ವಾವ್. ಏನು ಸೈಜ್ ಇದೆ ಸರ್ ಇದು ಒಂದು? ಸರ್ ಇದು ಬಂದು 50/25 ಇದೆ ಸರ್ ಸ್ಪೇಸ್. 50/25ನಾ? ಎಸ್ ಸರ್. ಓಹೋ, ಸೊ ಈ ಥರ ದೊಡ್ಡ ಒಂದು ಹಾಲ್ ಅಂದರೆ ಒಂದು ಫಂಕ್ಷನೇ ಮಾಡ್ಬಿಡ್ಬೋದು ಸರ್ ಇದರಲ್ಲಿ. ಫಂಕ್ಷನ್ಗೋಸ್ಕರ ಅಂತಲೇ ಮಾಡಿರೋದು ಸರ್ ಇದು. ಆಮೇಲೆ ಇದು ಫಿಲ್ಲರ್ ಸ್ಲ್ಯಾಬ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಪ್ರೀಮಿಯಂ ಹೌಸ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಹಿಂದ್ಗಡೆ ಮನೆ ನೋಡ್ತಾ ಇದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಪ್ರೀಮಿಯಂ ಮನೆ ಅಂತ ಹೇಳ್ಬೋದು. ಬರೋಬ್ಬರಿ 2.5 crore ಕಟ್ಟಿರುವಂಥ ಮನೆ, 60/40 ಕಟ್ಟಿರುವಂಥ ಮನೆ ವೀಕ್ಷಕರೇ. ಸೊ ಈ ರೀತಿ ಮನೆಗಳಿದೆಯಲ್ಲ, ಇದು 1000ದಲ್ಲಿ ಒಂದು ಮನೆ ಅಂತ ಹೇಳ್ಬೋದು. ನಮ್ಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಡೆಫಿನೆಟ್ಲಿ ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮನೇನ ಪೂರ್ತಿಯಾಗಿ ನೋಡಿ. ನಾವು ಕಟ್ತೀವೋ ಬಿಡ್ತೀವೋ, ಈ ಥರ ಮನೆ ಸಿಗೋದೇ ರೇರ್ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ನಿಮ್ಗೆ ತೋರ್ಸೋಕೆ ಬಂದಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ನಿಮ್ಮ ಕನಸಿನ ಮನೆ ಅಲ್ಲ, ನನಸಿನ ಮನೆ ನನಸಾಗಬೇಕು ಅಂತಂತಂದರೆ ನೀವು ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು 2 ಕೋಟಿದರೂ ಆಗಲಿ 5 ಕೋಟಿದರೂ ಆಗಲಿ, ಆ ಮನೆ ಕಟ್ಕೊಡೋಕೆ ನಾವು ರೆಡಿ ಇದೀವಿ ಅಂತ ಹೇಳ್ಬೋದು. ಮನೆ ನೋಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ಕಡೆಯಿಂದ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಹೌದು ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ ಮತ್ತು ಖುಷಿಯಾಗಿದ್ದೀನಿ ಅಂತಂದರೆ ಒಂದು ಸೂಪರ್ ಮನೆ ಕರ್ಕೊಬಂದಿದ್ದೀರಾ ಸರ್. ನಾನೇ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನಿಮ್ಮ ಹತ್ರ ಕೇಳುವಂಥದ್ದು ನನಗೆ ಗೊತ್ತಾಗ್ತಿಲ್ಲ ಏನು ಕೇಳಿ ಅಂತ. ಸರ್ ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೈಟಲ್ ಏರಿಯಾ ಎಕ್ಸಾಕ್ಟಾಗಿ ಎಷ್ಟಿದೆ ಸರ್? ಇದು ಬಂದು 40-60 ಬಿಲ್ಡಿಂಗ್ ಇದೆ ಸರ್. ಇದು 40-60 ಇದೆ ಸರ್. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? ಇದು ಬಂದು G+2 ಕನ್ಸ್ಟ್ರಕ್ಷನ್ ಮಾಡಿ. G+2? ಹೌದು ಸರ್. ಸೊ ದಿಸ್ ಇಸ್ ಒನ್ ಆಫ್ ದ ಪ್ರೀಮಿಯಂ ಕನ್ಸ್ಟ್ರಕ್ಷನ್. ಪ್ರೀಮಿಯಂ ಅಂತ ಹೇಳ್ಬೋದು ಸರ್. ಪ್ರೀಮಿಯಂ ಅಲ್ಲಿ ಪ್ರೀಮಿಯಂ ಏನೇನು ಮಾಡಿದ್ರೆ ಸರ್ ಈ ಮನೆಯಲ್ಲಿ? ಸರ್ ಇದರಿಂದ ನಾನು ಹೇಳಬೇಕು ಅಂದರೆ ಇವತ್ತಿನ ದಿನ ಫುಲ್ ಹೋಗ್ಬಿಡುತ್ತೆ. ಓಕೆ. ಸೊ ಇದನ್ನ ನಾವು ವಿಡಿಯೋ ಮಾಡಿದ್ರೇನೆ, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಬೇಗ ಮುಗಿಯುತ್ತೆ. ಸೊ ಇದು ಬಾಯಲ್ಲಿ ಹೇಳುವಂಥದ್ದಲ್ಲ, ಅಷ್ಟು ತುಂಬಾ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ. ಓಕೆ ಓಕೆ ಓಕೆ. ಸೊ ಸುಮಾರು ಈ ಬಿಲ್ಡಿಂಗ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ನೀವು ನೋಡಬೇಕು. ಓಕೆ, ನಾವು ಇದರಿಂದ ಹೇಳಕ್ ಚಾನ್ಸೇ ಇಲ್ಲ. ಸೊ ಆಲ್ಮೋಸ್ಟ್ 2.5 crore ಮಾಡಿರುವಂಥ ಮನೆ. ಸೊ 2.5 crore ಅಲ್ಲಿ ಇಂಟೀರಿಯರ್ ಬಂತ? ಎಸ್ ಸರ್, ವಿತ್ ಇನ್ಕ್ಲೂಡಿಂಗ್ ಇಂಡಿವಿಜುವಲ್ ಹೌಸ್ ಮಾಡಿದೀವಿ ಸರ್. ಇದು ಇನ್ನೊಂದು ಕ್ವಶನ್ ಅಂದ್ರೆ, ಈ ತರ ಮನೆ ಕಟ್ಟಬೇಕು ಅಂದ್ರೆ ಯಾವ ಪ್ಯಾಕೇಜ್ಗೆ ಹೋಗ್ಬೇಕಾಗುತ್ತೆ ನಾವು? ಸರ್ ಇದೆಲ್ಲ ನಿಮಗೆ ಡೈಮಂಡ್ ಪ್ಯಾಕೇಜಸ್ ಅಲ್ಲಿ ಹೋಗುತ್ತೆ. ಡೈಮಂಡ್ ಪ್ಯಾಕೇಜ್ ಗಿಂತ ನೆಕ್ಸ್ಟ್ ಲೆವೆಲ್ ಇದೆ. ಕಸ್ಟಮೈಸ್ಡ್ ಇದೆ. ಇದೆಲ್ಲ ಅಲ್ಟ್ರಾ ಪ್ರೀಮಿಯಂ ಪ್ಯಾಕೇಜ್. ನಾವು ಇದನ್ನ ಒಂದು ಪ್ಯಾಕೇಜಸ್ ಅಲ್ಲಿ ಮಾಡ್ಕೊಡಕ್ಕೆ ಆಗಲ್ಲ. ಇದಕ್ಕೆ ಕಸ್ಟಮೈಸ್ಡ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಒಂದು ಲಂಸಮ್ ಅಲ್ಲಿ ಮಾಡಬೇಕಾಗುತ್ತೆ. ಇದಕ್ಕಿಷ್ಟು ಅಂತ ಹೇಳ್ಬಿಟ್ಟು. ಬಟ್ ಹೆಂಗಿದೆ ಏನ್ ಕತೆ ನೀವು ಮನೆ ನೋಡಿದ್ರೇನೆ ಗೊತ್ತಾಗೋದು. ನಾವು ಮಾತಾಡಲ್ಲ, ತೋರಿಸ್ತೀವಿ. ಸರ್ ಹೋಗೋಣ ಹಾಗಾದ್ರೆ, ನಡೀರಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ, ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು
ಪೇಮೆಂಟ್ ಮಾಡ್ಬೋದು, ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು, ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ, ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸು ಅನ್ನೋದನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ನಮೀನ್ ಸರ್, ಈ ಮನೆ ಒಂದಿಷ್ಟ ಆಗಿದೆ ಅಂದರೆ ಮಿನಿಮಲಿಸ್ಟಿಕ್, ಒಂಥರ ಟೆಸ್ಲಾ ಕಾರ್ ಇದ್ದಂಗೆ ಇದೆ ಅಲ್ವಾ? ಸೂಪರ್ ಸರ್. ನನಗೆ ಎಲಿವೇಶನ್ ಬಗ್ಗೆ ಹೇಳಿ, ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ ಎಲಿವೇಶನ್? ಸರ್ ಇದು ನೀವು ನೋಡ್ಬೋದು ಸಿಂಪಲ್ ಡಿಸೈನ್ ಇದು, ಬಟ್ ಏನಂತಂದ್ರೆ ಈ ಡಿಸೈನ್ಗೆ ತುಂಬಾ ಕಾಸ್ಟ್ ಖರ್ಚು ಮಾಡಿದ್ದಾರೆ. ಹಾಗಾಗಿ ಈ ಸಿಂಪಲ್ ಡಿಸೈನ್ ನಿಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಹೇಳಿ, ಮೇಲ್ಗಡೆ ಏನ್ ಮಾಡಿದ್ದೀರಾ? ಮೇಲ್ಗಡೆ ನೀವು ನೋಡ್ಬೋದು ಎಲ್ಲ ಫ್ರೆಂಚ್ ವಿಂಡೋಸ್ ಕೊಟ್ಟಿದ್ದೀವಿ. ಅದೆಲ್ಲ ಟೀ ಕುಡ್ ವಿಂಡೋಸ್ ಅದು. ಓಕೆ. ಸೊ ಪ್ರತಿಯೊಂದು ಟೀ ಕುಡ್ ನಿಮ್ಗೆ ಇಲ್ಲಿ ಏನ್ ನೀವು ಲೇಯಿಂಗ್ ಮಾಡಿರೋ ಇದನ್ನ ನೋಡ್ತಾ ಇದ್ದೀರಾ, ಅದು ಬಂದು ಕಂಪ್ಲೀಟ್ಲಿ ಮಾರ್ಬಲ್. ಅದು ಬಂದು 400 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾರ್ಬಲ್ ಸರ್. ಅದು ಇಟಾಲಿಯನ್ ಮಾರ್ಬಲ್. ಓಕೆ, ಅಂದ್ರೆ ಎಂಟೈರ್ ಕ್ಲಾಡಿಂಗ್ ಒಂದು ಇಟಾಲಿಯನ್ ಮಾರ್ಬಲ್ ಮಾಡಿ. ಆಮೇಲೆ ಈ ನೀವು ಎಲಿವೇಶನ್ ತಗೊಂಡಿದ್ದೀರಲ್ವಾ, ಫ್ರಂಟ್ ಇದು ಮಾಡಿರೋದು, ದಟ್ಸ್ ಲುಕ್ಸ್ ಅಮೇಜಿಂಗ್. ಅಂದ್ರೆ ಇದು ಪ್ರೊಜೆಕ್ಷನ್ ತಗೊಂಡು ಪಿನ್ ನ, ಸೊ ಅದಕ್ಕೆ ಲೈಟಿಂಗ್ಸ್ ಹಾಕ್ಸಿ. ಸೊ ಆಕ್ಚುಲಿ ಇದು ಡೇ ಟೈಮ್ ಇರೋದಕ್ಕೆ ನಿಮ್ಗೆ ಅದಷ್ಟು ಲೈಟ್ಸ್ ಹೈಲೈಟ್ ಆಗ್ತಾ ಇಲ್ಲ, ಬಟ್ ನೈಟ್ ಅಲ್ಲಿ ಅಂತೂ ನಿಮ್ಗೆ ಬಿಲ್ಡಿಂಗ್ ಎಲಿವೇಶನ್ ಕಂಪ್ಲೀಟ್ಲಿ ಹೈಲೈಟ್ ಆಗ್ತದೆ, ಒಳ್ಳೆ ಆಂಬಿಯನ್ಸ್ ಇರುತ್ತೆ. ಹೌದು ಸರ್. ನನಗೆ ಏನಿಲ್ಲ, ಈ ಪಿನ್ ವಾಲ್ ಅನ್ನ ಇಷ್ಟು ದಪ್ಪ ಹೆಂಗ್ ತಗೊಂಡ್ರಿ ಸರ್ ನೀವು? ಸರ್ ಇದು ಬೀಮ್ ಇರುತ್ತೆ. ಸೊ ಬೀಮ್ ಇಂದ ನಾವು ಕ್ಯಾಂಡಿಲಿವರ್ ಬೀಮ್ ತಗೊಬಹುದು. ಏನಾದ್ರೂ ಲೋಡ್ ಇಲ್ಲ ಅಂತಂದ್ರೆ ನೀವು 5 ಫೀಟ್ ವರೆಗೂ ಬೀಮ್ ನ ಪ್ರೊಜೆಕ್ಷನ್ ಮಾಡ್ಕೋಬಹುದಾ? ಸೊ ಆ 5 ಫೀಟ್ ಬೀಮ್ ನ ಪ್ರೊಜೆಕ್ಷನ್ ಮಾಡ್ಕೊಂಡು ಮೇಲ್ಗಡೆ 5 ಫೀಟ್ ರೂಫ್ ನ ಮುಂದಕ್ಕೆ ಪ್ರೊಜೆಕ್ಷನ್ ಮಾಡ್ಕೊಂಡು ಈ ಪಿನ್ ಅನ್ನು ನಾವು ಬ್ಲಾಕ್ ವರ್ಕ್ ಮಾಡಿ ಕ್ಲೋಸ್ ಮಾಡಿದ್ವಿ. ಓಕೆ, ಎಷ್ಟು ಫ್ಲೋರ್ ಹೋಗಿದೆ ಸರ್ ಇದು? ಸರ್ ಇದು G+2 ಹೋಗಿದೆ. G+2 ಎಷ್ಟು ಬೆಡ್ರೂಮ್ಸ್ ಬರ್ತಾ ಇದೆ ಸರ್? ಇದರಲ್ಲಿ ಬಂದು 4 ಬೆಡ್ರೂಮ್ಸ್ ಇದೆ, ಡ್ಯೂಪ್ಲೆಕ್ಸ್ ಹೌಸ್. ಓಕೆ. ಸೊ 4 ಬೆಡ್ರೂಮ್ಸ್ ಮತ್ತೆ ಒಂದು ಸ್ಪೇಷಿಯಸ್ ಆಗಿ ಒಂದು ಪಾರ್ಟಿ ಹಾಲ್ ತರದ್ದು ಒಂದು ಹಾಲ್ ಮಾಡಿದ್ದೀವಿ. ಪಾರ್ಟಿ ಹಾಲ್. ಓಕೆ. ಮೇಲ್ಗಡಂತೂ ತುಂಬಾನೇ ಸಿಂಪ್ಲಿಸಿಟಿಯಿಂದ ಮಾಡಿದ್ದೀರಾ ವೀಕ್ಷಕರ. ನೈಟ್ ವಿಷನ್ ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಕಾಂಪೌಂಡ್ ವಾಲ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಿದ್ದೀರಾ ನೋಡಬಹುದು. ಕಾಂಪೌಂಡ್ ವಾಲ್ ಅಲ್ಲೂ ಅಷ್ಟೇ ನಾವು ಮೇಜರ್ ಕಾನ್ಸೆಪ್ಟ್ ಬಂದು ಎಲ್ಲಾನು ಪಿನ್ ಕೊಟ್ಟಿದ್ದೀವಿ, ಎಲ್ಲಾನು ಪ್ರೊಜೆಕ್ಷನ್ಸ್ ತಗೊಂಡಿದ್ದೀವಿ, ಪಿನ್ಡ್ ವಾಲ್ಸ್. ಸೊ ನಾನು ಅಷ್ಟೇ ನಮ್ಮ ಆಫೀಸ್ಗೆ ಯಾರೇ ಬಂದು ಡಿಸೈನ್ ಮಾಡ್ಕೊಳ್ಳೋರ್ಗು ನಾನು ಒಂದು ಸಜೆಷನ್ ಮಾಡೋದು, ಸೊ ಆದಷ್ಟು ಸ್ವಲ್ಪ ಜಾಗ ಫ್ರಂಟ್ ಅಲ್ಲಿ ಜಾಗ ಬಿಡಿ, ಸೊ ದಟ್ ನಾವು ಎಲಿವೇಶನ್ ಅಲ್ಲಿ ಈ ತರ ಪ್ರೊಜೆಕ್ಷನ್ಸ್ ತಗೊಳ್ಳೋದಕ್ಕೆ ಈ ತರದಕ್ಕೆಲ್ಲ ನಮ್ಗೆ ಯೂಸ್ ಆಗುತ್ತೆ. ಇಲ್ಲೇನು ಯೂಸ್ ಮಾಡಿರೋದು ಸರ್? ಇದು ಬಂದು ಗ್ರಾನೈಟ್. ಗ್ರಾನೈಟ್ ಇದು ಗ್ರಾನೈಟ್ ಸರ್. ಸೊ ನೀವು ನೋಡಬಹುದು ಇದೇನಿ ಲೈನ್ ಇದೆ ಅಂತ ಇದನ್ನ ನಾವು ಗ್ರಿಪ್ ಲೈನ್ಸ್ ಅಂತ ಅಂತೀವಿ. ಸ್ಟೇರ್ ಕೇಸ್ ಅಲ್ಲಿ ನೋಡಬಹುದು ಅದೇ ತರ ಗ್ರಿಪ್ ಲೈನ್ಸ್ ನಾವಿಲ್ಲಿ ಗ್ರೂ ಮಾಡಿದೀವಿ. ಗ್ರೂ ಮಾಡಿ ಬರೀ ಗ್ರಾನೈಟ್ ನೇ ಒಂದು ಡಿಫರೆಂಟ್ ಡಿಸೈನ್ ಮಾಡ್ಬಿಟ್ಟಿದ್ದೀವಿ. ಪ್ರೆಸೆಂಟೇಷನ್ ಆ ತರ ಕೊಟ್ಟಿದ್ದೀರಾ ಅಲ್ವಾ? ಒಂದು ಗ್ರಾನೈಟ್ ಅನ್ನ ವೀಕ್ಷಕರು ಈ ರೀತಿನೂ ಪ್ರೆಸೆಂಟ್ ಮಾಡಬಹುದು ಅನ್ನೋದೇ ಆಶ್ಚರ್ಯ. ಅಂಡ್ ಇದು ನಿಮ್ಮ ಇದಲ್ವಾ? ಇದು ಬಂದು ಪ್ಲಾಂಟರ್ ಬಾಕ್ಸ್ ಸರ್. ಸೊ ಇದನ್ನ ಕಾಂಪೌಂಡ್ ವಾಲ್, ಆಕ್ಚುಲಿ ಹೇಳ್ಬೇಕಾದ್ರೆ ಇದು ಕಾಂಪೌಂಡ್ ವಾಲ್ ತರ ನಾವು ಕನ್ಸ್ಟ್ರಕ್ಷನ್ ಮಾಡಿಲ್ಲ. ನಾರ್ಮಲ್ ಕಾಂಪೌಂಡ್ ವಾಲ್ ಈ ತರ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಈ ತರ ಬರೋದೇ ಇಲ್ಲ. ಇದನ್ನೆಲ್ಲ ರಿಟೈನಿಂಗ್ ವಾಲ್ ಮಾಡ್ಕೊಂಡು ನಾವು ರಿಟೈನಿಂಗ್ ವಾಲ್ ಇಂದ ಇದನ್ನೆಲ್ಲ ಪ್ರೊಜೆಕ್ಷನ್ಸ್ ತಗೊಂಡು ನಾವು ಮಾಡಿರೋದು. ಸೂಪರ್. ಬನ್ನಿ ಸರ್, ಫ್ರಂಟ್ ಗೇಟ್ ಎಲಿವೇಶನ್ ತೋರಿಸ್ಬಿಡೋಣ. ಇದು ಗೇಟ್ಗೆ ಒಂದು ಸಪರೇಟ್ ಎಲಿವೇಶನ್ ಇದೆ ಸರ್. ಗೇಟ್ಗೆ ಸೇಮ್ ಅದೇನೆ ಪಿನ್ ಕಾನ್ಸೆಪ್ಟ್ ಇಂದ ನಾವು ಎಲ್ಲ ಇದನ್ನ ಮಾಡಿ ನಾವು ಪ್ರೊಜೆಕ್ಷನ್ಸ್ ನ ತಗೊಂಡು ಮಾಡಿದೀವಿ. ಸೊ ಗೇಟ್ ಅಂತ ಬಂತು ಅಂದ್ರೆ ನೀವು ನೋಡಬಹುದು ಇದು ಸಿಂಪಲ್ ಡಿಸೈನ್ ಗೇಟ್, ಬಟ್ ತುಂಬಾ ರಿಚ್ ಲುಕ್ ಬರುತ್ತೆ. ರಿಚ್ ಲುಕ್ ಚೆನ್ನಾಗಿದೆ. ಅಂಡ್ ಇದು ಕ್ವಾಲಿಟಿ ಕೂಡ ಅಷ್ಟೇ ನೀವು. ಸೊ ನೀವು ನೋಡಬಹುದು ಎಲ್ಲ ನಿಮಗೆ ಜಸ್ಟ್ 1 ಇಂಚ್ ಸ್ಪೇಸಿಂಗ್ ಇದೆ, 1.5 ಇಂಚ್ ಪೈಪ್ಸ್ ಇದೆ. ಓಕೆ. ಸೊ ಇದು ಕಂಪ್ಲೀಟ್ಲಿ ಬರೀ ಪೈಪ್ ಮತ್ತೆ ಸ್ಪೇಸಿಂಗ್ ಅಷ್ಟರಲ್ಲೇ ಡಿಸೈನ್ ಮಾಡಿ. ಬಟ್ ಲುಕ್ಸ್ ಅಮೇಜಿಂಗ್ ಸರ್. ಇದು MS ಅಲ್ವಾ ಸರ್? ಇದು MS ಗೇಟ್ ಸರ್. ನೋಡಿ MS ಆದ್ರೂ ಎಷ್ಟು ಲುಕ್ ಸಗದಾಗಿದೆ. ಒಳಗಡೆ ಹೋಗೋಣ. ಎಸ್ ಸರ್. ಸರ್ ಇದು ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಬರುತ್ತೆ ಸರ್? ಗ್ರೌಂಡ್ ಲೆವೆಲ್ ಇಂದ ಇದು 2 ಫೀಟ್ ಹೈಟ್ ಅಲ್ಲಿ ಇದೆ ಸರ್. 2 ಫೀಟ್ ಹೈಟ್ ಅಲ್ಲಿ. ಬನ್ನಿ ಒಳಗಡೆ ಹೊರಟೋಗ್ಬಿಡೋಣ. ಸೊ ಪಾರ್ಕಿಂಗ್ ಏರಿಯಾ ತೋರಿಸ್ಬಿಡೋಣ ಇವಾಗ ಸರ್. ಒಳಗಡೆ ಹೊರಟೋಗ್ಬಿಡೋಣ. ಎಸ್ ಸರ್. ಸೊ ವಾಟ್ ಇಸ್ ದ ಪಾರ್ಕಿಂಗ್? ಸೊ ಪಾರ್ಕಿಂಗ್ ಅಲ್ಲಿ ಬಂದು ನಾವು ಪಾರ್ಕಿಂಗ್ ನೋಡಬಹುದು, ಒಂದು ಸಿಂಗಲ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಸೊ ಇದು ಬಂದು ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದೀವಿ. ಈ ಟೈಲ್ಸ್ ಕಾಸ್ಟ್ ಬಂದು ನಿಮಗೆ 80 ರೂಪೀಸ್ ಆಗುತ್ತೆ. 80 ಆಗುತ್ತೆ. ಸೊ ಇದು ಬಂದು 16/10 ಫೀಟ್ ಪಾರ್ಕಿಂಗ್ ಇದೆ ಸರ್. 16/10 ಫೀಟ್. ವೈ ಸಿಂಗಲ್ ಕಾರ್? ಇಷ್ಟು ದೊಡ್ಡ ಮನೆಗೆ ಒಂದೇ ಒಂದು ಕಾರ್ ಪಾರ್ಕಿಂಗ್ ಯಾಕೆ ಮಾಡಿದ್ರೆ? ಆಕ್ಚುಲಿ ಇದು ಪಕ್ಕದ ಜಾಗನೂ ಕ್ಲೈಂಟ್ ಆಗಿರೋದ್ರಿಂದ ಅವರು ಇಲ್ಲಿ ಖಾಲಿ ಜಾಗ ಇದೆಯಾ? ಅಲ್ಲಿ ಬೇಕಾಗಿಲ್ಲ. ಸೊ ಹಾಗಾಗಿ ಒಂದು ಕಾರ್ ಪಾರ್ಕಿಂಗ್ ಸಾಕು ಅಂತ.
ಸೊ ಯಾರಾದರೂ ಸಿಟಿ ಲಿಮಿಟ್ಸಲ್ಲಿ ಮಾಡೋದಾದ್ರೆ ಆ್ಯಕ್ಚುಲಿ ಪಾರ್ಕಿಂಗ್ ಬೇಕಾಗುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ಅದು ಇವಾಗೆಲ್ಲ ಮ್ಯಾಂಡೇಟರಿ ಆಗ್ತಾ ಇದೆ, ಪಾರ್ಕಿಂಗ್ ರಿಕ್ವೈರ್ಡ್ ಇದೆ ಅಂತ. ವೀಕ್ಷಕರಿಗೆ ಹೇಳೋದಷ್ಟೇ ಸರ್, ಪಾರ್ಕಿಂಗ್ನ ಒಂದು ಪ್ರಿಫರೆನ್ಸ್ ಆಗಿ ಇಟ್ಕೊಂಡು ನೀವು ಇನ್ನು ಮುಂದೆ ಪ್ಲಾನ್ ಆಗಲಿ ಡಿಸೈನ್ ಮಾಡುವಾಗಲಿ ಅದಕ್ಕೊಂದು ಒಂದು ಆದ್ಯತೆ ಕೊಡಿ ಅಂತ ನಾನು ಸಜೆಸ್ಟ್ ಮಾಡಿ. ಕರೆಕ್ಟ್. ಇಲ್ಲೇ ಕ್ಲಾಡಿಂಗ್ ವಾಲ್ ಏನು ಸರ್? ಇದು ಕ್ಲಾಡಿಂಗ್ ಸೇಮ್ ಸರ್, ಇದು ಮಾರ್ಬಲ್. ಸೊ ಯಾವತ್ತೇನು ನಾನು ಮಾರ್ಬಲ್ ತೋರಿಸಿದ್ರೆ ನಿಮಗೆ ಎಲಿವೇಶನ್ ಅಲ್ಲಿ ಸೇಮ್ ಮಾರ್ಬಲ್ ಇಲ್ಲೂ ಹಾಕಿದ್ದೀವಿ. ಸೊ ಇದರಲ್ಲೂ ಅಷ್ಟೇ ನೀವು ನೋಡ್ಬೋದು, ಈ ಮಾರ್ಬಲ್ ಲೇಯಿಂಗ್ಗೆ ಬಂದು ಡಿಫ್ರೆಂಟ್ ಆಗಿದೆ. ಸೊ ಏನಿದು ಈ ತರ ಹ್ಯಾಚಿಂಗ್ ಇಲ್ಲಿ ಸೆಂಟ್ರಲಿ ಗ್ರಾನೈಟ್ ಮಾರ್ಬಲ್ ಇಲ್ಲ ಅನ್ಕೊಬಹುದು. ಇದನ್ನ ಗ್ರೂವ್ ಮಾಡಿ ಮಾರ್ಬಲ್ ನ ಒಳಗಡೆ ಕೂರಿಸಿ ಇದನ್ನ ಹೊರಗಡೆ ಪ್ರೊಜೆಕ್ಷನ್ ಮಾಡಿ ಡಿಸೈನ್ ಮಾಡಿರೋದು. ಸೂಪರ್ ಸರ್. ಸೊ ಇದು ಲೇಯಿಂಗ್ ಎಲ್ಲ ತುಂಬಾ ಡಿಫಿಕಲ್ಟಿ, ಲೇಯಿಂಗ್ ಮಾಡೋದು. ಕಾಸ್ಟ್ ಜಾಸ್ತಿ ಆಗಿರ್ಬೋದಲ್ವಾ? ಹೌದು ಸರ್, ಡೆಫಿನೆಟ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಈ ತರ. ಓಕೆ ಓಕೆ ಓಕೆ. ಬಟ್ ನಮ್ಗೆ ಏನಂದ್ರೆ ನಮ್ಗೆ ಕ್ಲೈಂಟ್ ಕಡೆಯಿಂದ ತುಂಬಾ ಸಪೋರ್ಟಿವ್ ಆಗಿದ್ದು. ಸೊ ಏನೇ ಮಾಡಿದ್ರು ಅವರು ನೀವು ಮಾಡಿ, ನೀವು ಚೆನ್ನಾಗಿ ಮಾಡಿ ಅಂತಾನೆ ನಮಗೆ ಇದು ಮಾಡ್ತಿದ್ರು. ವೆರಿ ನೈಸ್. ರೂಫ್ ಹೈಟ್ ಎಷ್ಟಿದೆ ಸರ್? ರೂಫ್ ಬಂದು 11 ಫೀಟ್ ಹೈಟ್ ಇದೆ. 11 ಫೀಟ್. ಯೂಶಲಿ ಇಂಥ ಮನೆಗೆಲ್ಲ ಇದೆಲ್ಲ ಬೇಕು ಸರ್. ಇದೆಲ್ಲ ಹೈಟ್ ಇದ್ದಷ್ಟು ನಿಮಗೆ ಲಕ್ಸುರಿ ಆಗಲಿ ಪ್ರತಿಯೊಂದು ನಿಮಗೆ ಹೈಲೈಟ್ ಆಗಿ ಕಾಣುತ್ತೆ. ಓಕೆ. ಸೊ ಇಲ್ಲಿಂದ ಮತ್ತೆ ಹೈಟ್ ತಗೊಂಡಿದ್ದೀರಾ? ಎಸ್ ಸರ್. ಸೊ ಇಷ್ಟು ಇವಾಗ ಪಾರ್ಕಿಂಗ್ ಇಂದ ನಾವು ಮತ್ತೆ 2 ಫೀಟ್ ಹೈಟ್ ತಗೊಂಡಿದ್ದೀವಿ ಮನೆಗೆ. ದಿಸ್ ಫ್ಲೋರಿಂಗ್ ಆಲ್ಸೋ ಇಟಾಲಿಯನ್ ಮಾರ್ಬಲ್ ಸರ್? ಕಂಪ್ಲೀಟ್ಲಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು ಸರ್. ಹೌದಾ? ಓಕೆ, ವೆರಿ ನೈಸ್. ಓಕೆ ಸರ್, ಮುಂದೆ ಹೋಗ್ಬಿಡೋಣ ಇವಾಗ. ಸರ್ ಸ್ವಲ್ಪ ಮೇನ್ ಡೋರ್ ಎಕ್ಸ್ಪ್ಲೈನ್ ಮಾಡಿ ಸರ್ ನಮಗೆ. ಸರ್ ಎಸ್ ಸರ್. ಏನು ಡೋರ್ ಸರ್ ಇದು? ಸರ್ ಇದು ನೋಡಿದ್ರೆ ನೀವು ಯಾವ್ದೋ ಅರಮನೆಗೆ ಹಾಕಿರೋ ಡೋರ್. ಸೈಜ್ ಹೇಳ್ಬೋದಾ ಡೋರ್ದು ನಮಗೆ? ಸರ್ ಇದು ಬಂದು ಡೋರ್ ವಿಡ್ತ್ ಬಂದು ಸರ್ ನಿಮಗೆ ಬರೀ ಡೋರ್ ಬಂದು 5 ಫೀಟ್ ಇದೆ. 5 ಫೀಟ್. ಅದು ಬಿಟ್ಟು ನಿಮಗೆ ವಿಂಡೋ ಬಂದು 3 ಫೀಟ್ ಇದೆ ಸರ್. ಸೊ ಆಲ್ಮೋಸ್ಟ್ 8 ಫೀಟ್. 8 ಫೀಟ್ ನಿಮಗೆ ಲಾಂಗ್ ವಿಂಡೋ ಡೋರ್ ಬರುತ್ತೆ. ಹೈಟ್ ಒಂದು 9 ಫೀಟ್ ಇರ್ಬೋದು ಸರ್. ಹೈಟ್ 8 ಫೀಟ್ ಇದೆ. ನೀವು ನೋಡ್ಬೋದು ಸ್ಕ್ವೇರ್ ಆಗಿದೆ ಕರೆಕ್ಟ್ ಆಗಿ. ಓ 8x8. ಆ್ಯಂಡ್ ವೀಕ್ಷಕರೇ ನಿಮ್ಗೆ ಇದ್ರದ್ದು ಇದು ತೋರಿಸ್ಬೇಕು ನಾನು, ಫ್ರೇಮ್ ಥಿಕ್ನೆಸ್ ಎಷ್ಟಿದೆ ಸರ್? ಒಂದು 10 ಇಂಚ್ ಇದೆಯಾ ಸರ್? ಇದು 1 ಫೀಟ್ ಇದೆ ಸರ್. ಇದು 1 ಫೀಟ್ ಇದೆಯಾ? ಇದು ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ಲಿ ಇದು ಆಕ್ಚುಲಿ ಕಂಪ್ಲೀಟ್ಲಿ ಟೀಕ್ ವುಡ್ ಸರ್. ಇದು ಬರ್ಮಾ ಅಲ್ವಾ ಸರ್? ಬರ್ಮಾ ಇಲ್ಲ ಸರ್, ಇದು ರೋಸ್ ಟೀಕ್. ರೋಸ್ ವುಡ್ ಇದು? ಹೌದು ಸರ್. ಓ ಮೈ ಗಾಡ್, ರೋಸ್ ವುಡ್ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಸರ್. ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ನಮ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಬಜೆಟ್ ಅಲ್ಲಿ. ಟಾಪ್ ಕ್ವಾಲಿಟಿ ಹೈ ಎಂಡ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಅಂತ ನಮಗೆ. ಎಷ್ಟಾಯ್ತು ಸರ್ ಈ ಡೋರ್ಗೆ? ಸರ್ ಈ ಡೋರ್ಗೆನೆ 5 ಲಕ್ಷ ಆಗಿದೆ ಸರ್. 5 ಲಕ್ಷ? 5 ಲಕ್ಷ ಬರೀ ಡೋರ್ಗೆ ಆಗಿದೆ. ಅಮೇಝಿಂಗ್ ಸರ್ ಇದು ಆ್ಯಕ್ಚುಲಿ. ವೀಕ್ಷಕರೇ ನೋಡ್ಬೋದು. ವಾವ್. ನಾನೇ ನಿಮ್ಮ ಹತ್ರ ಇಷ್ಟೇ ಖರ್ಚು ಮಾಡಿ ಅಂತ ಹೇಳಲ್ಲ, ಬಟ್ ಪ್ಯಾಟರ್ನ್ ಅನ್ನ ನಾವು ಕಾಪಿ ಮಾಡ್ಕೋಬೋದಲ್ವಾ ಸರ್? ಎಸ್ ಸರ್. ನಾವು ಬೇರೆ ಟೀಕಲ್ ಮಾಡ್ಸೋಣ. ಸೆಲೆಕ್ಟ್ ನಾನು ನಿಮ್ಮ ಹತ್ರ ರೋಸ್ ವುಡ್ ಅಲ್ಲೇ ಮಾಡಿಸಿ ಅಂತ ಹೇಳಲ್ಲ. ಅಂಡ್ ಇಲ್ಲಿ ನೋಡಿ ಒಂದು ಚಿಕ್ಕದಾದಂಥ ಒಂದು ಸ್ಮಾಲ್ ವಿಂಡೋ ಸರ್. ಸೌಂಡ್ ವಿಂಡೋ ಗ್ಯಾಪ್ ಇದೆ ಆ ಕಡೆ. ಸೊ ಒಂದು ವೆಂಟಿಲೇಷನ್ ಒಂದು ವಿಂಡೋ ಮಾಡಿ. ಓಕೆ. ಅಂಡ್ ಇದು ಈ ಪೋರ್ಷನ್ ಸರ್? ಇದು ಬಂದು ಯುಟಿಲಿಟಿ ಸ್ಪೇಸ್. ಸೊ ಅಂದ್ರೆ ಹೊರಗಡೆಯಿಂದನೇ ಇದೆ ಯುಟಿಲಿಟಿ. ಓಕೆ. ಸೊ ಒಂದು ಸ್ಪೇಸ್ ಅಲ್ಲಿ ಆಚೆಯಿಂದನೇ ಬಂದು ಹೋಗೋ ಥರ ಅಲ್ವಾ? ಮೇಡ್ ಯಾರಾದರೂ ಬಂದ್ರೆ ಹಂಗೆ ಬಂದು ಕ್ಲೀನ್ ಮಾಡ್ಕೊಂಡು ಹಂಗೆ ಹೋಗೋ ಥರ. ಓಕೆ. ಸೊ ವೀಕ್ಷಕರೇ, ಹೊರಗಡೆ ಒಂದು ಚಿಕ್ಕದಾಗಿ ಒಂದು ರೌಂಡ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ದಿಸ್ ಇಸ್ ಔಟ್ಸೈಡ್. ಇವಾಗ ನಾವು ಹೋಗ್ತಾ ಇದ್ದೀವಿ ಒಳಗಡೆ. ಏನು ಹೇಳ್ತೀರಾ ಸರ್? ಎಸ್ ಸರ್. ಸ್ವರ್ಗದ ಬಾಗಿಲು ತೆಗೀರಿ ಸರ್. ಎಸ್ ಸರ್. ಹೊರಗಡೆ ಹೋಗ್ಬಿಡೋಣ ಸರ್. ಸ್ವರ್ಗದ ಬಾಗಿಲಂತೂ ತೆಗೆದ್ರಿ. ಈ ಸ್ವರ್ಗನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್. ಲೈಕ್ ಫೈರ್ ಏರಿಯಾದಿಂದ ಸ್ಟಾರ್ಟ್ ಮಾಡೋಣ ಸರ್. ಫೈರ್ ಅಲ್ಲಿ ಏನೇನು ಮಾಡಿದ್ದೀರಾ? ಸೊ ಒಂದು ಎಂಟ್ರಿ ಆಗ್ತಿದ್ದಂಗೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಡಿಸೈನ್ ಮಾಡಿದ್ದೀವಿ ಇಂಟೀರಿಯರ್ ಅಲ್ಲಿ. ಸೊ ವುಡ್ ವರ್ಕ್ ಮಾಡಿ ಒಂದು ಪಾಟ್ ಇಡೋದಕ್ಕೆ ಒಂದು ಸ್ಟ್ಯಾಂಡ್ಸು, ಲೆಡ್ಜರ್ಸ್ ಎಲ್ಲ ಕೊಟ್ಟು ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ನಿಮಗೆ ಪಾರ್ಕಿಂಗ್ ಇಂದ ಒಂದು ವೆಂಟಿಲೇಷನ್ಗೆ ಒಂದು ಲಾಂಗ್ ವಿಂಡೋ ಕೊಟ್ಟಿದ್ದೀವಿ. ಸೊ ಇದು ಜಸ್ಟ್ ನಿಮಗೆ ಬೆಳಕು ಬರುತ್ತೆ, ಗಾಳಿ ಬರುತ್ತೆ. ಬೆಳಕು ಗಾಳಿಗೋಸ್ಕರ. ಓಕೆ. ಆ್ಯಂಡ್ ಇದು ಎಂಟೈರ್ ಆಗಿ ಇಟಾಲಿಯನ್ ಮಾರ್ಬಲ್? ಕಂಪ್ಲೀಟ್ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಸರ್. ಕಂಪ್ಲೀಟ್ಲಿ ಇಡೀ ಮನೆ ಫುಲ್ ಬಂದು ಇಟಾಲಿಯನ್ ಮಾರ್ಬಲ್ ಇದೆ. ಓಕೆ. ಹೇಗೋ 2 ಪೋರ್ಷನ್ಸ್ ಇದೆ. ಈ ಪೋರ್ಷನ್ಗೆ ಫಸ್ಟ್ ಹಾಲ್ಗೆ ಹೋಗ್ಬಿಡೋಣ. ಸೊ ನಿಮ್ಗೆ ಹಾಲ್ ನೋಡ್ಬೋದು. ಸೊ ಈ ಹಾಲ್ ಬಂದು ನಿಮಗೆ ಐಲ್ಯಾಂಡರ್ವರೆಗೂ ಬಂದು ನಿಮಗೆ ವಿಡ್ತ್ ಬಂದು 16 ಫೀಟ್ ಇದೆ. ಈಗ ಬಂದು 20 ಫೀಟ್ ಇದೆ ಸರ್. 20/16? 20/16 ಇದೆ. ಓಕೆ. ನೀವು ರೂಫ್ ಹೈಟ್ ನೋಡ್ಬೋದು, ಡಬಲ್ ಸೀಲಿಂಗ್ ಇದೆ. ಸೊ 20 ಫೀಟ್ ಹೈಟಿಗೆ ರೂಫ್ ಹಾಕಿದ್ದೀವಿ ಸರ್. ಇದು ಕ್ರೇಜಿ ಆಗಿದೆ ಸರ್ ಇದು. ವಾವ್. ಈ ಸ್ಟ್ಯಾಂಡಿಲಿಯರ್ ಎಲ್ಲ ನೀವು ಸಜೆಷನ್ಸ್ ಮಾಡಿದ್ರೆ? ಅಂದ್ರೆ ಇದೆಲ್ಲ ಕ್ಲೈಂಟ್ ಅವರೇ ಪರ್ಚೇಸ್ ಮಾಡಿದ್ರು, ಅವರೇ ಮಾಡ್ಕೊಂಡ್ರು. ಸೊ ಇಂಟೀರಿಯರ್ ಏನಿದೆ ಅದೆಲ್ಲ ನಾವು ಮಾಡಿದ್ದೀವಿ. ಓಕೆ ಓಕೆ ಓಕೆ. ವೆರಿ ನೈಸ್. ಸೊ ಲೈಟಿಂಗ್ಸ್ ಈಸ್ ಕಸ್ಟಮರ್ ಚಾಯ್ಸ್. ಬಟ್ ನೀವು ಮೆಟೀರಿಯಲ್ ಸೆಲೆಕ್ಷನ್ 90% ಕ್ಲೈಂಟ್ ಸೆಲೆಕ್ಟ್ ಮಾಡಿರೋದು ಸರ್. ಬಟ್ ನೀವು ಪ್ರಿಕ್ಯೂರ್ ಮಾಡ್ಕೊಡ್ತೀರಾ ತಾನೆ? ಮಾಡಿಸ್ಕೊಡ್ತೀವಿ ಸರ್. ಓಕೆ. ಟಿವಿ ಯೂನಿಟ್ ನೋಡಿ ಸರ್, ಇದು ಎಂಟೈರ್ ವುಡ್ಡಲ್ಲೇ ಮಾಡಿದ್ದಾರೆ. ವುಡ್ಡಲ್ಲೇ ಮಾಡಿರೋದು ಸರ್. ವಾವ್. ಆಕ್ಚುಲಿ ಮನೇಲಿ ನೀವೇನು ಹೇಳ್ಬೇಕಾಗೇ ಇಲ್ಲ ಸರ್. ಸರ್ ಹೇಳೋದಕ್ಕೆ ಏನಿರಲ್ಲ ಸರ್. ಎವ್ರಿಥಿಂಗ್ ಅದೇ ಮಾತಾಡುತ್ತೆ ಇಲ್ಲಿ. ಬರೀ ನೀವು ಕ್ಲಿಪ್ಸ್ ನೋಡ್ರೆ ಸಾಕು, ಏನಿದೆ ಅಂತ ಅದೇ ಹೇಳ್ಬಿಡುತ್ತೆ ಸರ್. ದಿಸ್ ಸೆಕ್ಷನ್ ಏನಿದೆ ಸರ್? ಇದು ಬಂದು ಒಂದು ಹೈಲೈಟ್ ಮಾಡಿದ್ವಿ, ಒಂದು ಸ್ವಿಂಗ್ ಹಾಕೋದಕ್ಕೆ. ಸೊ ಒಂದು ಸ್ವಿಂಗ್ ಹಾಕಿ ಅದಕ್ಕೆ ಒಂದು ಏರಿಯಾನ ಕ್ರಿಯೇಟ್ ಮಾಡಿದೀವಿ ಸರ್. ಏರಿಯಾ ಕ್ರಿಯೇಟ್ ಮಾಡಿದ್ದೀರಾ? ಮಕ್ಕಳು, ಅಜ್ಜ ಅಜ್ಜಿ ಎಲ್ಲ. ಇದನ್ನ ಎಲ್ಲ ಹಾಲಲ್ಲಿ ಹಾಕಕ್ಕಾಗಲ್ಲ ಸರ್, ಯಾಕಂದ್ರೆ ಹಾಲಲ್ಲಿ ಹಾಕಿದ್ರೆ ಇದೆಲ್ಲ ಅಡ್ಡ ಆಗುತ್ತೆ. ಕುತ್ಕೊಂಡು ಸ್ವಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸ್ಪೇಸ್ ಇರಬೇಕು. ಸೊ ಹಾಗಾಗಿ ಈ ಸ್ಪೇಸ್ ಕ್ರಿಯೇಟ್ ಮಾಡಿ ಒಂದು ಇದಾಕಿ ಕಾರ್ನರಲ್ಲಿ ಒಂದು ಸ್ಟಡಿ ಟೇಬಲ್ ತರ ಮಾಡಿದೀವಿ ಸರ್. ಸರ್ ಇದನ್ನ ನೀವು ಪ್ರಿಕ್ಯೂರ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಓಕೆ. ಖಂಡಿತ ನಿಮ್ಗೆ ಎಲ್ಲದಕ್ಕೂ ಎಂಡ್ ಸೊಲ್ಯೂಷನ್ ಇರುತ್ತೆ. ಸೊಲ್ಯೂಷನ್ ಇದೆ ಅಂತ ಹೇಳ್ತೀರಾ ಅಲ್ವಾ? ಸೊ ಜಸ್ಟ್ ಇಲ್ಲಿಂದ 6 ಇಂಚಸ್ ಹೈಟ್ ತಗೊಂಡಿದ್ದೀರಾ? ಹೈಲೈಟ್ ಮಾಡಿ. ಓಕೆ. ವೆರಿ ನೈಸ್. ಸೊ ವೀಕ್ಷಕರೇ, ಆ್ಯಂಡ್ ದ ವೆಂಟಿಲೇಷನ್ ಈಸ್ ಅಮೇಸಿಂಗ್ ಸರ್. ಎಸ್ ಸರ್. ಇಲ್ಲಿ ವಿಂಡೋ ನೋಡಿ, ಟೋಟಲ್ ಇಲ್ಲಿ ವಿಂಡೋ ಇದೆ. ಟೀಕ್ವುಡ್ ವಿಂಡೋ ಸರ್. ಎಲ್ಲ ಪ್ರತಿಯೊಂದು ವಿಂಡೋಸು ಟೀಕ್ವುಡ್ ವಿಂಡೋ. ಆ್ಯಂಡ್ ಇಲ್ಲಿ ಸೆಂಟ್ರಲೈಸ್ಡ್ AC ಬರುತ್ತೆ ವೀಕ್ಷಕರೇ. ಹೌದು ಸರ್. ನೋಡಿ ಇಲ್ಲಿ ಟಾಪಲ್ಲಿ ಬರುತ್ತೆ. ಸೊ ದಿಸ್ ವಿಲ್ ಬಿ ಕನೆಕ್ಟೆಡ್ ಟು ಎವ್ರಿವೇರ್. ಎಸ್ ಸರ್. ವೆರಿ ನೈಸ್. ಆ್ಯಂಡ್ ಇಲ್ಲಿ ಮೇಲ್ಗಡೆ ಇದು ಹೇಳಿ ಸರ್ ನಮಗೆ, ಫಾಲ್ ಸೀಲಿಂಗು.
ಸೊ ಫಾಲ್ ಸೀಲಿಂಗ್ ಬಂದು ಅದನ್ನು ಅಷ್ಟೇ ರಾಫ್ಟರ್ಸ್ ಅಲ್ಲಿ ಮಾಡಿರೋದು, ಸೊ ವುಡ್ ರಾಫ್ಟರ್ ಅಲ್ಲಿ. ಸೊ ಅದನ್ನ ಡ್ರಾಪ್ ಮಾಡಿದೀವಿ, 6 ಇಂಚಸ್ ಡ್ರಾಪ್ ಮಾಡಿ ಸೀಲಿಂಗ್ ಇಂದ ಲೈಟಿಂಗ್ಸ್ ಮತ್ತು ಇದನ್ನೆಲ್ಲ ಪ್ರೊಜೆಕ್ಷನ್ ಮಾಡಿ. ಕಂಪ್ಲೀಟ್ಲಿ ವುಡನ್ ಅಲ್ವಾ ಸರ್? ವುಡನ್ ಸರ್, ಹೌದು. ಓಕೆ, ದಟ್ಸ್ ಪಿನ್ ಟು ಕಾಂಕ್ರೀಟ್ ಅಲ್ವಾ ಸರ್ ಅದು? ಹೌದು ಸರ್, ಹೌದು. ಮೇಲ್ಗಡೆ ಪಿನ್ ಆಗಿರುತ್ತೆ. ವೆರಿ ನೈಸ್. ವೀಕ್ಷಕರೇ, ಕೆಲವೊಂದು ಲಾಂಗ್ ವಿಂಡೋಸನ್ನು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ದೀಸ್ ಆರ್ ಆಲ್ ಟೀಕ್ ವುಡ್ ವಿಂಡೋಸು, ಬಟ್ ರೋಸ್ ವುಡ್ ಫಿನಿಶ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಈ ಲಾಂಗ್ ವಿಂಡೋ ಬಂದು ನಿಮ್ಗೆ ಹೈಟ್ ನೋಡ್ಬೋದು. ಸೊ ಇದು ಹೈಟ್ ಬಂದು ಇದು ಕೂಡ 8 ಫೀಟ್ ಇದೆ ಸರ್. ನಿಮ್ಗೆ 8 ಫೀಟ್ ವಿಂಡೋನ? 8 ಫೀಟ್ ಹೈಟ್ ವಿಂಡೋ ಇದೆ. ವೆರಿ ನೈಸ್, ವೆರಿ ಅಮೇಸಿಂಗ್ ಸರ್. ಎಸ್ ಸರ್, ತುಂಬಾ ಇಷ್ಟ ಆಯ್ತು ಈ ಮನೆ. ವೀಕ್ಷಕರೇ, ಇಲ್ಲಿ ನಾವು ಮಾತು ಕಮ್ಮಿ ಆಡ್ತೀವಿ, ನಾನು ನಿಮಗೆ ತೋರ್ಸೋದು ಜಾಸ್ತಿ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಎವ್ರಿಥಿಂಗ್ ಈಸ್ ಯೂನಿಕ್. ಏನು ಸರ್ 85 ಇಂಚಸ್ ಟಿ ವಿ ಹಾಕ್ಬಿಟ್ಟಿದ್ದಾರೆ ಇವರು. ಎಸ್ ಸರ್, ಬಟ್ ಚಿಕ್ಕದು ಕಾಣ್ತಾ ಇದೆ. ಹೌದು ಸರ್, ಈ ಮನೆಗೆ ಚಿಕ್ಕದಾಗುತ್ತೆ. ಈ ಮನೆಗೆ 85 ಇಂಚಸ್ ಟಿ ವಿ ಕೂಡ ವೀಕ್ಷಕರೇ ಆಲ್ಮೋಸ್ಟ್ ಚಿಕ್ಕದಾಗುತ್ತೆ ಅಂತ ಹೇಳ್ಬೋದು. ಸೋನಿ ಬ್ರಾವಿಯಾದಿದೆ 85 ಇಂಚಸ್ಸು. ಸೊ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ಇನ್ನೂ ಸರ್ಪ್ರೈಸ್ ಥಿಂಗ್ಸ್ ಇದೆ ಇಲ್ಲಿ. ಸೊ ಆ ಸರ್ಪ್ರೈಸ್ಗೆ ಹೋಗಿ ಮುಂಚೆ ಫಸ್ಟ್ ಒಂದು ಸ್ಮಾಲ್ ಕಿಚನ್ ಎಲ್ಲ ಸ್ಮಾಲ್ ಕಿಚನ್ ತೋರಿಸ್ಬಿಡೋಣ. ಸೊ ಇದೊಂದು ಕಿಚನ್ ಏರಿಯಾ ಸರ್. ಒಂದು ಅಂದಾಜು ಸೈಜು ಸರ್ ಇದು ಬಂದು ನಿಮಗೆ ಇದು 16x15 ಇದೆ ಸರ್. 16x15. ಸೊ ಇಲ್ಲಿ ನಿಮಗೆ ಬಂದು ಕ್ವಾಡ್ಸ್ ಹಾಕಿದೀವಿ. ನೀವು ನೋಡ್ಬೋದು ಕಿಚನ್ ಪ್ಲಾಟ್ಫಾರ್ಮ್ ಬಂದು ಕ್ವಾಡ್ಸ್ ಇದೆ. ಆಕ್ರಿಲಿಕ್ ಕಿಚನ್ ಅಲ್ವಾ ಸರ್? ಆಕ್ರಿಲಿಕ್ ಕಿಚನ್ ಸರ್. ಇಂಟೀರಿಯರ್ ಬಂದೆಲ್ಲ ಆಕ್ರಿಲಿಕ್ ಇದೆ. ಸೊ ಮತ್ತೆ ನಿಮಗೆ ಹಾಲ್ ಇದು ಏನು ವಾಲ್ಗೂ ನಿಮಗೆ ಇದು ಹಾಕಿದ್ವಿ. ಇದೆಲ್ಲ ವಿಟ್ರಿಫೈಡ್ ಟೈಲ್ಸ್ ಇದೆ. ಇದು ವಾಲ್ಗೆ ವಿಟ್ರಿಫೈಡ್ ತೊಗೊಂಡ್ರಾ? ಹಾಕಿದ್ವಿ ಸರ್. ವೆರಿ ನೈಸ್, ವೆರಿ ನೈಸ್. ವೀಕ್ಷಕರ, ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ನಿಮ್ಮ ಟೀಮ್ ಅವ್ರು ಸರ್. ಸರ್, ಓಕೆ. ಸೊ ದಿಸ್ ಇಸ್ ಗೋಸ್ ಟು ಇದು ಯುಟಿಲಿಟಿ. ಒಳಗಡೆಯಿಂದ ಆಕ್ಸೆಸ್ ಮಾಡೋದು ಯುಟಿಲಿಟಿ. ಇಲ್ಲಿ ಯುಟಿಲಿಟಿ ತೋರಿಸೋ ಸೀನ್ ಇಲ್ಲ ಬಿಡಿ ಸರ್. ಮನೆ ತೋರಿಸೋಣ. ದಿಸ್ ಇಸ್ ವೆರಿ ನೈಸ್ ಅಂತ ಹೇಳ್ಬೋದು. ಹಾಗೆ ಕಿಚನ್ ಇಂದ ಬಂದ್ರೆ ಒಂದು ಡೈನಿಂಗ್ ಇದೆ, ಡೈನಿಂಗ್ ಸ್ಪೇಸ್. ಸೊ ಡೈನಿಂಗ್ ಸ್ಪೇಸ್ ಜೊತೆ ಏನಿದೆ ಅಂದ್ರೆ ಒಂದು ಸೀಟರ್ ಕೊಟ್ಟಿದ್ದೀವಿ ನಾವಲ್ಲಿ. ಇದು ಸೀಟರಾ? ಸೀಟರ್. ಓಕೆ. ಏನಿದು ವಾಲಲ್ಲಿ ಸೀಟರ್ಗೆ? ಇದು ವಾಲಲ್ಲಿ ಬಂದು ಇದು ಲ್ಯಾಮಿನೇಟ್ ಸರ್. ಇದು ಡಿಸೈನ್ ಮಾಡಿರೋದು ಲ್ಯಾಮಿನೇಟ್ಸ್. ವಾವ್. ಸೊ ಈ ಲ್ಯಾಮಿನೇಟ್ಸ್ ಫಿಕ್ಸ್ ಮಾಡಿದೀವಿ. ಸೊ ಇಲ್ಲೂ ನಿಮಗೆ ಕ್ವಾಡ್ಸ್ ಹಾಕಿದೀವಿ. ಸೀಟರ್ಗೆ ಕ್ವಾಡ್ಸ್ ಹಾಕಿದ್ದೀವಿ. ಮತ್ತೆ ಅದಕ್ಕೆ ಕೆಳಗಡೆ ಏನಿದೆ ಸ್ಪೇಸ್ ಅದಕ್ಕೆ ಒಂದು ರ್ಯಾಕ್ಸ್ ಮಾಡಿದೀವಿ. ಇಲ್ಲೊಂದು ನಾವು ಬೇಕಾದ್ರೆ ಒಂದು ಮೆಟಲ್ ಆರ್ಟ್ ಕೂಡ ಹಾಕೋಬೋದಲ್ಲ ಸರ್? ಈ ಸೆಂಟ್ರಲ್ ಒಂದು ಹಾರ್ಟ್ ಹಾಕ್ಬೋದು. ಹಾಂ. ಸೊ ಎಲ್ಲ ಚೆನ್ನಾಗಿ ಕಾಣುತ್ತೆ. ಏನು ಮಾಡಿ ಲೈಟ್ ಕೂಡ ಬಿಟ್ಟಿದ್ದೀರಾ ನೀವು. ಇದು ಸಂಕನ್ ಅಲ್ವಾ ಸರ್? ಇದು ಆ್ಯಕ್ಚುಲಿ ಸರ್ ಇದು ಸಂಕನೆ ಒಳಗಡೆ ಹೊರಟೋಗಿದೆ. ಓಕೆ ಸರ್, ಹೈಲೈಟು ಒಂದು ಒಳ್ಳೆ ದೇವ್ರ ಮನೆ ಕ್ರಿಯೇಟ್ ಮಾಡಿದ್ದೀರಾ. ಹೌದು ಸರ್, ಫುಲ್ಲಿ ಕಂಪ್ಲೀಟ್ಲಿ ಗ್ಲಾಸಲ್ಲಿ ಮಾಡಿರೋ ದೇವ್ರ ಮನೆ ಇದು. ಸೊ ನೋಡ್ಬೋದು ನೀವು, ಫ್ರೋಸ್ಟೆಡ್ ಗ್ಲಾಸಸ್. ಸೊ ಅದಕ್ಕೆ ಟೀ ಕುಡ್ನ ಫ್ರೇಮ್ ಮಾಡಿ ಅದಕ್ಕೆ ಫ್ರೋಸ್ಟೆಡ್ ಗ್ಲಾಸ್ ಹಾಕಿದ್ದೀವಿ. ಓಕೆ. ಸೊ ಸಿಂಪಲ್ ಆಗಿದ್ರು ಇದು ರಿಚ್ನೆಸ್ ಅಷ್ಟೇ ಎದ್ದು ಕಾಣ್ತಾ ಇದೆ. ಮನೆದೆಲ್ಲ ಮ್ಯಾಚ್ ಆಗ್ತಾ ಇದೆ, ರಿಚ್ನೆಸ್ ಬರ್ತಾ ಇದೆ. ಸರ್ ಸೈಜ್ ಹೇಳ್ಬೋದಾ ದೇವ್ರ ಮನೆದು? ಸರ್ ದೇವ್ರ ಮನೆ ಬಂದು ನಿಮಗೆ 5x4 ಇದೆ ಸರ್. 5x4. ಓಕೆ. ಸೊ ವೀಕ್ಷಕರೇ, ದೇವ್ರ ಮನೆ ನೋಡ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ 5.5 ಬರ್ಬೋದು ಇದು. ಆ್ಯಕ್ಚುಲಿ 5.5ಗೆ 4.5 ಬರುತ್ತೆ. 4.5 ಸರ್. ನೋಡಿ ವೀಕ್ಷಕ, ಇದು ಹಿಂದ್ಗಡೆ ಹಾಕಿರೋದು ಏನು ಸರ್? ಇದು ಅದು ಸೇಮ್ ಸರ್, ಕ್ವಾಡ್ಸ್. ನೀವು ಅವಾಗಲೇ ನೋಡಿದ್ರೆ ಅದೇ ಕ್ವಾಡ್ಸ್ ಹಾಕಿದ್ದೀವಿ. ಕ್ವಾಡ್ಸ್ ಆಲ್ಮೋಸ್ಟ್ 400 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್ ಇವಾಗ. ಸರ್ ಇದು ಯಾವುದು ಇಲ್ಲಿ ಹಾಕಿರೋದು ಯಾವುದು ನಿಮಗೆ 100-200 ರೂಪೀಸ್ ಮೆಟೀರಿಯಲ್ ಇಲ್ಲ. ನೋಡೇ ಇಲ್ವಲ್ಲ ಸರ್? ಎಲ್ಲ ನೀವು 300-400 ರೂಪೀಸ್ ಮೆಟೀರಿಯಲ್. ಓಕೆ. ದಿಸ್ ಇಸ್ ಎಂಟೈರ್ಲಿ ಬಿಲ್ಟ್ ಆನ್ ಟೀ ಕುಡ್ ಸರ್. ಎಸ್. ಆ್ಯಂಡ್ ಇಲ್ಲಿ ಫ್ರೋಸ್ಟೆಡ್ ಗ್ಲಾಸಸ್. ಫ್ರೋಸ್ಟೆಡ್. ಇದು ಟಫನ್ ಅಲ್ವಾ ಸರ್? ಟಫನ್ ಅಲ್ಲಿ ಬರ್ಕೊಂಡಿದೆ ಟಫನ್ ಎಲ್ಲ ಟಫನ್. ವೆರಿ ನೈಸ್. ಬೇಸ್ ಕೂಡ ಮಾಡಿದ್ದಾರೆ ಇದಕ್ಕೆ. ಕೆಳಗಡೆ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ಟೀ ಕುಡ್ಡೇ ಬರುತ್ತೆ. ಟೀ ಕುಡ್ಡಲ್ಲೇ. ಸೊ ಇದು ಎಂಟೈರ್ ಆಗಿ ಇಂಟೀರಿಯರ್ ರೆಡಿ ಮಾಡಿರೋದು. ಎಸ್ ಸರ್. ಸೊ ಇಲ್ಲಿಂದ ರೂಮ್ ಬರುತ್ತೆ ಸರ್? ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಮನೆಯ ಪ್ರತಿ ಬೆಡ್ರೂಮು ಮಾಸ್ಟರ್ ಬೆಡ್ರೂಮೇ ಬಿಡಿ ಸರ್. ಸರ್ ಫಸ್ಟ್ ನಮಗೆ ಈ ರೂಮ್ ಸೈಜ್ ಹೇಳಿ ಸರ್. ಸರ್ ರೂಮ್ ಬಂದು ಇದು ನಿಮಗೆ 15x18 ಇದೆ ಸರ್ ರೂಮು. 15x18? ಹೌದು ಸರ್. ಓಕೆ. ಸೊ ವೀಕ್ಷಕರ, ಈ ಡೋರ್ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಆಲ್ಮೋಸ್ಟ್ ಇದು ಅಷ್ಟೇ ಟೀ ಕುಡ್ ಡೋರೇನೆ. ಸೊ ಈ ಮನೇಲೆಲ್ಲ 8 ಫೀಟ್ ಡೋರ್ ಅಲ್ಲ ಸರ್? ಇಲ್ಲಿ ಥಿಕ್ನೆಸ್ ನೋಡಿದ್ರೆ ಗಾಬರಿ ಆಗ್ತೀರಾ ಸರ್. 40 mm. 40ಗಿಂತ ಜಾಸ್ತಿ ಇದೆ ಸರ್. ಜಾಸ್ತಿನೇ ಇದೆ ಸರ್. 52 mm ಡೋರ್ಸ್ ಸರ್ ಇದು. ಓ ಮೈ ಗಾಡ್, ಸಾಕಾಗಿದೆ. ಜಸ್ಟ್ ಬೆಡ್ರೂಮ್ಗೆ ಅವ್ರು ಹಾಕಿರೋದು. ಬೆಡ್ರೂಮ್ಗೆ ಹಾಕಿರೋದು. ವೀಕ್ಷಕರ, ಒಂದು ನನಗೆ ಭಾಳ ಇಷ್ಟ ಆಗಿದ್ದು ಅಂತಂದ್ರೆ ವೈಟ್ ಬೇಜ್ ಬಿಟ್ರೆ ಬೇರೆ ಕಲರ್ ಇಲ್ಲ ಸರ್. ಅಂದ್ರೆ ಏನಂದ್ರೆ ಸರ್, ಇವಾಗ ದುಡ್ಡು ಇನ್ವೆಸ್ಟ್ ಮಾಡೋದ್ರಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ನೀವು ತುಂಬಾ ಇನ್ವೆಸ್ಟ್ ಮಾಡಿದ್ರು ಕಲರ್ ಎಲ್ಲ ಹಾಕಿದ್ರೆ ಅದು ಈ ತರ ರಿಚ್ನೆಸ್ ಕೊಡಲ್ಲ. ನೀವು ನೋಡ್ಬೋದು ಇದೆಲ್ಲ ಸಿಂಪಲ್ ಆಗಿದೆ, ಬಟ್ ಆ ಸಿಂಪಲ್ ನಿಮ್ಗೆ ಆ ಸಿಂಪ್ಲಿಸಿಟಿ ಎದ್ದು ತೋರಿಸ್ತಾ ಇದೆ. ರಿಚ್ನೆಸ್ ಕಾಣಿಸ್ತಾ ಇದೆ. ವೀಕ್ಷಕರೇ ನೋಡಿ, ವುಡನ್ ಇಂಟಿಗ್ರೇಟ್ ಮಾಡಿದ್ದಾರೆ ಮೇಲ್ಗಡೆ. ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ, ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ಇದು ಡಿಸೈನ್ ನೋಡ್ಬೋದು, ಇದು ಸಿಂಪಲ್ ಆಗಿದೆ ಡಿಸೈನ್. ನೀವು ಫಾಲ್ ಸೀಲಿಂಗ್ ಅಲ್ಲಿ ಓವರ್ ಆಗಿ ಏನು ಮಾಡಿಲ್ಲ, ಜಸ್ಟ್ ಬಾರ್ಡರ್ ಕಟ್ಟಿದೀವಿ, ಅದಕ್ಕೊಂದು ವುಡ್ ಪ್ಯಾನಲಿಂಗ್, ಪ್ರೊಫೈಲ್ ಲೈಟ್, ಸ್ಪಾಟ್ ಲೈಟ್ಸ್. ಇನ್ನೊಂದು ನೋಡಿ ಸರ್, ಇದು ಬ್ಯಾಕ್ ಪ್ಯಾನಲಿಂಗ್ ಡೋರ್. ಇದು ನೋಡಿ ವೈಟ್ ಬೇಜೆ ತಗೊಂಡಿದ್ದಾರೆ. ಎಸ್ ಸರ್. ಯಾವುದೇ ಕಾರಣಕ್ಕೂ ಇಲ್ಲಿ ವುಡ್ ತಗೊಳ್ಳಿಲ್ಲ ಅಲ್ವಾ? ದಿಸ್ ಇಸ್ ಸಿಂಪ್ಲಿಸಿಟಿ. ಯಾವುದು ನಿಮಗೆ ಕಣ್ಣಕ್ಕೆ ಹೋಗ್ತಾ ನೋಡಿದ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ, ಪ್ಲೆಸೆಂಟ್ ಆಗಿದೆ ಸರ್, ತುಂಬಾನೇ ಪ್ಲೆಸೆಂಟ್ ಆಗಿದೆ. ವೀಕ್ಷಕರೇ, ಇದು ನೋಡ್ಬೋದು. ಸ್ವಿಚ್ ತೋರಿಸ್ಮೇಲೆ ವಾಶ್ರೂಮ್ ತೋರಿಸದೇ ಇರೋಕ್ಕಾಗುತ್ತಾ? ಬನ್ನಿ, ವಾಶ್ರೂಮ್ ಡೋರು ಕೂಡ ಟೀಕ್ ಡೋರೆ. ಎಸ್ ಸರ್, ಎವ್ರಿಥಿಂಗ್ ಇಸ್ ಟೀಕ್ ಓನ್ಲಿ. ಸೊ ವೀಕ್ಷಕರೇ, ವಾಶ್ರೂಮನ್ನು ನಿಮಗೆ ಇಲ್ಲಿ ವೆಟ್ ಆ್ಯಂಡ್ ಡ್ರೈ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದು 7x5 ಇದೆ ಸರ್ ಟಾಯ್ಲೆಟ್. 7x5. ಎಸ್ ಸರ್. ಸೊ ಜಾಗ್ವಾರ್ ಅಲ್ವಾ ಸರ್ ಇವರು? ಎಲ್ಲ ಜಾಗ್ವಾರ್ ಫಿಟ್ಟಿಂಗ್. ಸೊ ನೋಡಿ ವೀಕ್ಷಕರೇ, ಆ್ಯಂಡ್ ಇನ್ನೊಂದು ಏನಂತಂದರೆ, ಇದು ಆ್ಯಕ್ಚುಲಿ ಕೋಟಾ ಸ್ಟೋನ್ ಫಿನಿಶ್ ಥರ ಬರುತ್ತೆ. ಹೌದು ಸರ್. ಬಟ್ ಕೋಟಾ ಸ್ಟೋನ್ ಅಲ್ಲ ಇದು, ಇದೆಲ್ಲ ವೆಟ್ರಿಫೈಡ್ ಸರ್. ವೆಟ್ರಿಫೈಡ್.
ಆ್ಯಂಡ್ ಈ ಥರ ಒಂದು ಸಂಕನ್ ಮಾಡಿದ್ರೆ ನಿಮಗೆ ಏನಾಯ್ತು ಇಟ್ಕೊಂಡಿರಲ್ಲ ಸೋಪ್ ಸ್ಟ್ಯಾಂಡ್ ಥರ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ. ನಡೀರಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಝಲಕ್ ನಿಮಗೆ. ಇನ್ನೂ 3 ರೂಮ್ಗಳಿದೆ ಅಲ್ಲ ಸರ್ ನೋಡೋದಕ್ಕೆ. ಸೊ ವೀಕ್ಷಕರೇ, ಇವಾಗ ಮೇಲ್ಗಡೆ ಹೋಗೋ ಸಮಯ. ಇವಾಗಲೇ ಸ್ವರ್ಗದ ಸೆಕೆಂಡ್ ಬಾಗಿಲು ಕರ್ಕೊಂಡು ಹೋಗ್ತೀನಿ. ಓಕೆ ಸರ್, ಸ್ಟೇರ್ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಸ್ಟೇರ್ ಕೇಸು ನೀವು ನೋಡ್ಬೋದು, ಇದನ್ನು ವುಡ್ ಅನ್ಕೊಂತೀರಾ ಡೆಫಿನೆಟ್ಲಿ ನೋಡ್ಕೊಂಡ್ ಬಂದಿರೋದು ಅಲ್ವಾ. ಇದು ಹೇಗೆ ಕ್ರಿಯೇಟ್ ಮಾಡಿ ವುಡ್ ಇಂಟಿಗ್ರೇಟ್ ಮಾಡಿದ್ದೀರಾ? ಇದು ಕಾಂಕ್ರೀಟ್ ಸ್ಟೇರ್ ಕೇಸ್ ಸರ್. ಇಲ್ಲಿ ಬಂದ್ರೆ ತೋರಿಸ್ತೀನಿ ನಾನು ನಿಮ್ಗೆ ಕಾಂಕ್ರೀಟ್. ನೋಡಿ ಇಲ್ಲಿ ಕಾಂಕ್ರೀಟ್ ಇದೆ. ಇದು ಕಾಂಕ್ರೀಟ್ ನಾರ್ಮಲ್ ಸ್ಟೇರ್ ಕೇಸ್. ಸ್ಲ್ಯಾಬ್ ಹಾಕ್ಬಿಟ್ಟೆ ನಾವು ಸ್ಟೇರ್ ಕೇಸ್ ಮಾಡಿದೀವಿ. ಬಟ್ ಈ ಸ್ಟೇರ್ ಕೇಸ್ಗೆ ನಾವೇನ್ ಮಾಡಿದ್ವಿ, ನಾವು ಗ್ರಾನೈಟ್ ನ ಲೈ ಮಾಡಲಿಲ್ಲ. ಸೊ ನಾವೆಲ್ಲಾನು ವುಡ್ ನ ಪ್ಯಾನಲಿಂಗ್ ಮಾಡಿದೀವಿ. ವುಡ್ ಪ್ಯಾನಲಿಂಗ್ ಮಾಡಿದೀವಿ ಸರ್. ಸೊ ನಿಮ್ಗೆ ಏನಾಗುತ್ತೆ, ಸ್ಟೇರ್ ಕೇಸ್ ನೋಡಿದಾಗ ಕಂಪ್ಲೀಟ್ಲಿ ವುಡ್ ಸ್ಟೇರ್ ಕೇಸ್ ಇದು ಅಂತ ಅನ್ಸುತ್ತೆ. ಕರೆಕ್ಟ್ ಸರ್, ನಿಜವಾಗ್ಲೂ. ಸೊ ವುಡ್ ಫೀಲಿಂಗ್ ಬರುತ್ತೆ, ಬಟ್ ಆದ್ರೆ ಅಷ್ಟೇ ವುಡ್ ಇದ್ರಲ್ಲಿ ಹಾಕಿದ್ದಾರೆ. ಹೌದು ಸರ್, ಆಬ್ವಿಯಸ್ಲಿ ಇದು ನೀವು ವುಡ್ ಮಾಡ್ತೀನಿ ಅಂದ್ರೆ ಇಷ್ಟೇ ವುಡ್ ಹೋಗುತ್ತೆ. ವುಡ್ ಹೋಗೇ ಹೋಗುತ್ತೆ. ಅಂಡ್ ಇಲ್ಲಿ ಟಿವಿ ಬ್ಯಾಕ್ ಗ್ರೌಂಡ್, ಇಲ್ಲಿ ನೋಡಿ ವುಡ್ ಯೂಸ್ ಮಾಡಿರೋದು. ಎಷ್ಟು ವುಡ್ ತಂದಿದ್ದಾರೆ ಸರ್ ಇವರು? ಸುಮಾರು ನನಗೆ ಗೊತ್ತಿರಂಗೆ ಇಲ್ಲಿ ಒಂದು ಮೋರ್ ದೆನ್ ಒಂದು 500 CFT ಅಷ್ಟು ವುಡ್ ಹೋಗಿದೆ. ವುಡ್ ಹೋಗ್ಬಿಟ್ಟಿದ್ಯಾ? ಆ್ಯಂಡ್ ಇದು ವೀಕ್ಷಕರೇ, ಇಲ್ಲೊಂದು ಚಿಕ್ಕದಾದಂಥ ಒಂದು ಇದು ಮಾಡಿದ್ದಾರೆ, ಫಾಲ್ ಸೀಲಿಂಗು. ದಿಸ್ ಇಸ್ ಆಲ್ಸೋ ವುಡನ್ ಫಾಲ್ ಸೀಲಿಂಗ್. ನೀವು ಹೇಳ್ದಂಗೆ 500 ಮೇಲೇ ಹೋಗಿರುತ್ತೆ ಸರ್. ಆ್ಯಂಡ್ ದಿಸ್ ಇಸ್ ಒಂದು ವ್ಯಾನಿಟಿ, ಚಿಕ್ಕದಾಗಿರೋಂಥ ಒಂದು ವ್ಯಾನಿಟಿ ಕೊಟ್ಟಿದ್ದಾರೆ. ಒಂದು ಹ್ಯಾಂಡ್ ವಾಶ್. ಎಸ್ ಸರ್, ಸಾಕು ಇಲ್ಲಿ ಮೇಲೆ ಹೋಗೋಣ. ಎಸ್ ಸರ್, ಬನ್ನಿ ಸರ್. ವುಡ್ ಫೀಲ್ ಕೊಡುವಂತಹ ಸ್ಟೇರನ್ನು ನೋಡಿದ್ವಿ. ವಾಟ್ ಅಬೌಟ್ ರೈಲಿಂಗ್ಸ್? ಸರ್ ರೈಲಿಂಗ್ಸ್ ಅನ್ನೋದಕ್ಕಿಂತ ಇದು ಗ್ಲಾಸ್ ಫಿನಿಶಿಂಗ್ ಸರ್. ಗ್ಲಾಸ್ ಫಿನಿಶಿಂಗ್. ರೈಲಿಂಗ್ಸ್ ಬಂದು ಬರೀ ಹ್ಯಾಂಡ್ ರೈಲಿಂಗ್ ಮಾತ್ರ ವುಡ್. ಇನ್ನು ಮಿಕ್ಕಿದ ಫುಲ್ ನಿಮಗೆ ಗ್ಲಾಸೇನೆ. ಸೊ ಗ್ಲಾಸ್ ನೀವು ಈ ಕಡೆ ನೋಡ್ಬೋದು ಇಲ್ಲೂ. ಸೊ ಇದನ್ನೇನಂತ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದೇನಕ್ಕೆ ಕೊಟ್ಟಿದ್ದೀವಿ ಸೈಡು ಅಂತ. ಸೊ ಫಸ್ಟ್ಲಿ ಇನ್ನೊಂದು ಬೆಡ್ರೂಮ್ ಇದೆ ಸರ್. ಆ ಬೆಡ್ರೂಮ್ಗೆ ಹೋಗೋಣ. ಅದಕ್ಕೆ ಹೋಗೋಕೆ ಮುಂಚೆ ಓಕೆ, ನೀವು ಹೋಗೋದು ದಾರಿಲೇ ಇನ್ನೊಂದಿದೆ. ನೀವು ಎಲ್ಲಾ ಮನೆಯಲ್ಲೂ ಫ್ಯಾಮಿಲಿ ಲಾಂಜ್ ನೋಡಿರ್ತೀರಾ. ಓಕೆ, ಒಂದು ಫ್ಯಾಮಿಲಿ ಲಾಂಜ್ ನೋಡಿರ್ತೀರಾ. ಇದನ್ನ ನಂಬರ್ 1 ಫ್ಯಾಮಿಲಿ ಲಾಂಜ್ ಅಂತ ಇಟ್ಕೊಳ್ಳಿ. ಇನ್ನು ಸುಮಾರು ಇದೆ, ತೋರಿಸ್ತೀನಿ ನಾನು. ಸೊ ಫ್ಯಾಮಿಲಿ ಲಾಂಜ್ ನಂಬರ್ 1. ಇದು ಒಂದು ಫಸ್ಟ್ ಒನ್ ಫ್ಯಾಮಿಲಿ ಲಾಂಜ್. ಓಕೆ. ಸೊ ನೀವು ಬೆಡ್ರೂಮ್ಗೆ ಹೋಗ್ಬೇಕಾದ್ರೆ ಈ ಫ್ಯಾಮಿಲಿ ಲಾಂಜಿಗೆ ಬಂದು ಬೆಡ್ರೂಮ್ಗೆ ಹೋಗ್ಬೇಕಾಗತ್ತೆ. ಓಕೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಸೊ ಇದು ಆ್ಯಕ್ಚುಲಿ ಸೆಕ್ಷನ್ ವೈಸ್ ಮಾಡಿದ್ದೀರಲ್ವಾ? ಸೊ 10 ಬರ್ತಿದ್ದಂಗೆ ವೀಕ್ಷಕರೇ ನೋಡಿ. ಸೊ ಆ ಕಡೆ ಹೋಗ್ತೀನಿ ಅಂತಂದರೆ ಅಲ್ಲೊಂದು ಬೆಡ್ರೂಮ್ಸ್ ಇದೆ. ಸೊ ಈ ಕಡೆ ಹೋಗ್ತೀನಿ ಅಂದರೆ ಇಲ್ಲೊಂದು ಬೆಡ್ರೂಮ್ ಇದೆ. ಸೊ ಇದು ಕಂಪ್ಲೀಟ್ಲಿ ಫ್ಯಾಮಿಲಿ ಲಾಂಜು. ಆ್ಯಂಡ್ ಇದು ಓಪನ್ ಸ್ಪೇಸ್. ಸೊ ಟೋಟಲ್ ಎಷ್ಟು ಓಪನ್ ಸ್ಪೇಸ್ ತೊಗೊಂಡಿದ್ದೀರಾ ಸರ್ ಇಲ್ಲಿ? ಸರ್ ಇದು ಬಂದು ಹಾಲ್ ಏನಿದೆ ಕೆಳಗಡೆ 16x20 ಹಾಲ್ ಏನಿದೆ, ಅದು ಕಂಪ್ಲೀಟ್ಲಿ ಡಬಲ್ ಲೈಟ್ ಮಾಡಿದ್ದೀರಲ್ವಾ? ಸೊ ನಾನು ನೋಡಿರೋ ಮನೇಲಿ ಇಷ್ಟು ಓಪನ್ ಸ್ಪೇಸ್ ತೊಗೊಂಡಿದ್ದಿದೆ ಫಸ್ಟ್ ಸರ್. ಹೌದು, ನಿಜ. 60-40 ಆಗಿರೋದ್ರಿಂದ ವೀಕ್ಷಕರೇ ದಿಸ್ ಇಸ್ ಪಾಸಿಬಲ್. ಆ್ಯಂಡ್ ನೀವು ಖರ್ಚು ಮಾಡೋಕ್ಕೆ ರೆಡಿ ಇದ್ರೆ ಪಾಸಿಬಲ್. ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲೂ ಕೂಡ ಇದೆ ಅಲ್ವಾ ಸರ್? ಸರ್ ಹೌದು, ಇದು ಮಾರ್ಬಲ್ಲೇ. ಇಟಾಲಿಯನ್ ಮಾರ್ಬಲ್ ಅಂದರೆ ಕೆಳಗಡೆ ಮಾತ್ರ ಹಾಕಿಲ್ಲ, ಎಂಟರ್ ಮನೆಗೂ ಇಟಾಲಿಯನ್ ಮಾರ್ಬಲ್ ಸರ್. ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್. ನೋಡಿ ಸ್ವಿಚ್ ಬೋರ್ಡ್ಸ್ ಎಲ್ಲ ಸ್ವಲ್ಪ ಮ್ಯಾಟ್ ಫಿನಿಶಲ್ಲಿ ತೊಗೊಂಡಿದ್ದಾರೆ. ಇದೆಲ್ಲ ಲೆಗ್ರಾಂಡ್ ಸ್ವಿಚಸ್ ಸರ್. ಲೆಗ್ರಾಂಡಾ? ಸರ್ ಸ್ವಲ್ಪ ಪ್ರೀಮಿಯಂ ಬರುತ್ತೆ. ಲೆಗ್ರಾಂಡಲ್ಲಿ ಟಾಪ್ ಕ್ವಾಲಿಟಿ ಇದೆ. ಓಕೆ. ಚೈನ್ ಸ್ಟೆಪ್ಸ್ ಅಲ್ಲ ಸರ್? ಎಂಟೈರ್ ಆಗಿ ಚೈನ್ ಸ್ಟೆಪ್ಸ್. ಓಕೆ, ಓಪನ್ ಮಾಡಿ ಸರ್ ಇಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಮಾಸ್ಟರ್ ಬೆಡ್ರೂಮ್. ಸರ್ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಡೋರ್ಸ್ ಸರ್ ಏನು ಸರ್ ಇದು? 50 mm ಅಲ್ವಾ? 50 mm. ಓಕೆ. ಈ ರೂಮ್ ಸೈಜ್ ತಿಳ್ಕೊಬೋದಾ ಈ ಮಾಸ್ಟರ್ ಬೆಡ್ರೂಮ್? ಇದು ರೂಮ್ ಬಂದು ನಿಮಗೆ ಇದು 20x15 ಇದೆ ಸರ್ ರೂಮ್. 20x15? ಎಸ್ ಸರ್. ದಿಸ್ ಇಸ್ ಯುನೀಕ್. ಎಸ್ ಸರ್. ಬಾ ಸೇಮ್ ನಿಮ್ಮ ಕೆಳಗಡೆ ಏನು ನೋಡಿದ್ರಿ ಸೇಮ್ ವೇ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಅದಕ್ಕೆ ಪ್ರೊಫೈಲ್ ಲೈಟ್ಸ್ ಹಾಕಿದ್ದೀವಿ, ಸ್ಪಾಟ್ ಲೈಟ್ಸು, ಬ್ಯಾಕ್ ಪ್ಯಾನಲಿಂಗ್ ಕೂಡ ಸೇಮೇ ಇದೆ. ಸೊ ಯಾವುದು ನಿಮಗೆ ಡಿಫ್ರೆಂಟ್ ಅನ್ಸಿಲ್ಲ. ಎಲ್ಲ ಸೇಮ್, ಒಂದೇ ಕಾನ್ಸೆಪ್ಟ್, ಒಂದೇ ಥೀಮಲ್ಲೇ ಎಲ್ಲನೂ ಮಾಡಿರೋದು. ಮತ್ತೆ ಇಲ್ಲಿ ಒಂದು ನಿಮಗೆ ಸ್ಟಡಿ ಟೇಬಲ್, ಸ್ಟಡಿ ರ್ಯಾಕ್ ಮಾಡಿದ್ವಿ. ಸೊ ಇದು ಸ್ಟಡಿ ಏರಿಯಾ. ಸ್ಟಡಿ ಏರಿಯಾ. ಓಕೆ. ನೀಟಾಗಿ ಲಾಂಗ್ ವಿಂಡೋಸ್, ಬೆಡ್ ಆ ಕಡೆ ಈ ಕಡೆ 2 ಲಾಂಗ್ ವಿಂಡೋಸ್ ಪ್ರೊವೈಡ್ ಮಾಡಿ. ಓಕೆ. ಸೊ ಆಲ್ಮೋಸ್ಟ್ 300 ಸ್ಕ್ವೇರ್ ಫೀಟ್ದು ರೂಮ್ ಅಲ್ವಾ ಸರ್? ಹೌದು ಸರ್. ಇಲ್ಲಿ ಮತ್ತೆ ವುಡ್ ಪ್ಯಾನಲಿಂಗ್. ಇಲ್ಲಿ ಇದು ವುಡ್ ಪ್ಯಾನಲ್. ಇದು ವಾಕ್-ಇನ್ ವಾರ್ಡ್ರೋಬ್ ಇದೆ. ಇದರೊಳಗಡೆ ವಾಕ್-ಇನ್ ವಾರ್ಡ್ರೋಬ್ ಇದೆ. ಓಪನ್ ಮಾಡಿ ತೋರಿಸಿ. ಇದರೊಳಗಡೆ ಕನ್ಸೀಲ್ ಮಾಡಿಬಿಟ್ಟಿದ್ರೆ ವಾಕ್-ಇನ್ ವಾರ್ಡ್ರೋಬ್? ಎಸ್ ಸರ್. ಏನು ಸರ್ ಇದು? ಕಂಪ್ಲೀಟ್ಲಿ ವುಡ್ ವರ್ಕ್ ಸರ್. ಕಂಪ್ಲೀಟ್ಲಿ ವುಡ್ ವರ್ಕ್ ವೀಕ್ಷಕರೇ. ಸೊ ಇದು ಡ್ರೆಸ್ಸಿಂಗ್ ಬರುತ್ತೆ ನಿಮಗೆ. ಫುಲ್ ನೋಡಿ ಗ್ಲಾಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ ಸರ್. ಸ್ಲೈಡಿಂಗ್ ವಾರ್ಡ್ರೋಬ್ ಎಲ್ಲ ಪೇಸ್ಟಲ್ ಕಲರ್ಸ್ ಸರ್ ಇಲ್ಲಿ. ಎಸ್ ಸರ್. ಎಲ್ಲ ಎಲಿಗೆಂಟ್ ಕಲರ್ಸ್. ಎಲ್ಲ ಎಲಿಗೆಂಟ್ ಕಲರ್ಸ್. ಓವರ್ ಕಲರ್ಸ್ ಅನ್ನೋದೇ ಇಲ್ಲ ಇಲ್ಲಿ. ಸೊ ವಾಶ್ರೂಮ್ ತೋರಿಸ್ಬಿಡೋಣ ಹಂಗೇನೆ ಸರ್. ಸರ್ ವಾಶ್ರೂಮ್ ಸೈಜ್ ತಿಳ್ಕೊಬೋದಾ ಸರ್? ವಾಶ್ರೂಮ್ ಸೇಮ್ ಸರ್, 5x7 ಸೈಜು. ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದೊಂದು 6x7 ಬರುತ್ತೆ. 6x7 ಬರ್ತಾ ಇದೆ. ತುಂಬ ದೊಡ್ಡದು ಅನ್ಸುತ್ತೆ ಸರ್ ಇದು. ನೋಡೋಕೆ ಆಲ್ಮೋಸ್ಟ್ 8 ಫೀಟ್ ತನಕ ಕಾಣಿಸುತ್ತೆ. ಬಟ್ ಟೆಕ್ನಿಕಲಿ ಇದು ಆ್ಯಕ್ಚುಲಿ 7.5 ಫೀಟ್ ಅಂತ ನಿಮಗೆ ಇರುತ್ತೆ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು, ಇಲ್ಲೇ ವ್ಯಾನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ಸ್ ಆಲ್ಮೋಸ್ಟ್ ಎಲ್ಲ ಟೀಕ್ ವುಡ್ ಡೋರ್ಸ್. ಬನ್ನಿ ಈ ರೂಮನ್ನು ಒಂದ್ಸತಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಬಿಡ್ತೀನಿ ನೋಡಿ. ಆ್ಯಂಡ್ ಇಲ್ಲಿ ಹೈಟ್ ಮಾಡಿದಾರಲ್ಲ ಇಲ್ಲಿ? ಎಸ್ ಸರ್. ಇದು 6 ಇಂಚಸ್ ಹೈಟ್ ಮಾಡ್ತೀವಿ. ಯೂಶಲಿ ನಾವು ವಾಶ್ರೂಮ್ ಹೈಟ್ ಮಾಡ್ತೀವಿ. ಇದು ಲೆದರ್ ಫಿನಿಶ್? ಇದು ಗ್ರಾನೈಟ್ ಸರ್. ಇದು ಗ್ರಾನೈಟ್, ಲಪೋತ್ರಾ ಗ್ರಾನೈಟ್. ಓಕೆ, ವೆರಿ ನೈಸ್ ಸರ್. ಇದು ಒಂದು ರೂಮ್ ಆಯಿತು. ಎಸ್ ಸರ್. ಇಲ್ಲಿಂದ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ಬಿಡೋಣ. ಇವಾಗ ಪಾರ್ಟ್ಗೆ ಹೋಗೋಣ ಸರ್. ಇವಾಗ
ಓಕೆ, ಸೊ ಇನ್ನೂ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋದಂಗೆ ಸರ್ ಇದೆ ಆ್ಯಕ್ಚುಲಿ. ಸೊ ಇದೊಂದು ಕಾರಿಡಾರ್ ಮಾಡಿದೀವಿ ನಾವು. ಸೊ ಆ ಕಡೆ ಬೆಡ್ರೂಮ್ಗೆ ಹೋಗೋದಕ್ಕೆ ಓಕೆ, ಇದೊಂದು ಕಾರಿಡಾರ್ ಇದೆ. ನಮ್ಮ ಈ ಬಾಲಿ ಥೀಮ್ಡ್ ಮನೆ ಇರುತ್ತೆ ಗೊತ್ತಾ ಸರ್ ಇದು? ಎಸ್ ಸರ್, ಆ ಥರ ಇದೆ ಸರ್ ಇದು. ಎಸ್ ಸರ್, ಡೆಫಿನೆಟ್ಲಿ. ಸಮುದ್ರ ಒಂದಿಲ್ಲ ಅಷ್ಟೇ ಪಕ್ಕದಲ್ಲಿ. ಸಮುದ್ರ ಇದ್ದಿದ್ದು ಇದು ಆ್ಯಕ್ಚುಲಿ ಬಾಲಿ ಥೀಮ್ಡ್. ಹೌದು ಸರ್. ಆ್ಯಂಡ್ ಇದು ನೋಡಿ ವೀಕ್ಷಕರು, ಇಲ್ಲಿ ಸ್ಟೇರ್ ಕೇಸ್ ಮೇಲೆ ಹೋಗೋದಕ್ಕೆ ಸೊ ಇದು MS ಸ್ಟ್ರಕ್ಚರ್, MS ಪೈಪ್ಸ್ನ ಗ್ರಿಲ್ಸ್ನ ಮೌಂಟ್ ಮಾಡಿದ್ದೀವಿ ಸರ್. ವೆರಿ ನೈಸ್. ಇದು ಫ್ಯಾಮಿಲಿ ಲಾಂಜ್ ನಂಬರ್ 2. ನಂಬರ್ 2 ಸರ್ ಇದು. ಸೆಕೆಂಡ್ ಫ್ಯಾಮಿಲಿ ಲಾಂಜ್. ರೂಮ್ ನಂಬರ್ 1, ರೂಮ್ ನಂಬರ್ 2 ಅಂತಾರೆ. ಇವತ್ತು ನಾವು ಫ್ಯಾಮಿಲಿ ಲಾಂಜ್ ನಂಬರ್ 1, ಫ್ಯಾಮಿಲಿ ಲಾಂಜ್ ನಂಬರ್ 2. ವೀಕ್ಷಕರೇ, ನಾನು ಆವಾಗಲೇ ನಿಮಗೆ ಫಾಲ್ ಸೀಲಿಂಗ್ ಅಷ್ಟು ಹತ್ರದಿಂದ ತೋರ್ಸೋಕ್ಕಾಗಿರಲಿಲ್ಲ, ಈಗ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ಲಿ ವುಡ್ಡನಲ್ಲಿ ಮಾಡಿ ನಿಮಗೆ ಇಲ್ಲಿ ಮೇಲ್ಗಡೆ 6 ಇಂಚಸ್ ಗ್ಯಾಪ್ ಕೊಟ್ಟಿದ್ದಾರೆ ಸರ್, ಹೇಳಿದ್ರಲ್ಲ ಆವಾಗಲೇ. ಕಂಪ್ಲೀಟ್ಲಿ ಪ್ಯಾನಲಿಂಗಲ್ಲಿ ಮಾಡಿ ಲೇಯರ್ಡ್ ಬೈ ಲೇಯರ್ಡು ನಿಮಗೆ ಇದು ಶ್ಯಾಂಡಿಲಿಯರ್ ಬಂದಿರುವಂಥದ್ದು, LED ಶ್ಯಾಂಡಿಲಿಯರು. ಓಕೆ ಸರ್, ಇಲ್ಲಿಂದ ನೆಕ್ಸ್ಟು ಇಲ್ಲೊಂದು ರೂಮ್ ಇದೆಯಾ? ಇನ್ನೊಂದು ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮ್ಗೆ ಹೋಗೋಣ. ದಿಸ್ ಇಸ್ ದ ಥರ್ಡ್ ಬೆಡ್ರೂಮ್ ಅಲ್ಲ ಸರ್ ಇದು? ಬೆಡ್ರೂಮ್ ಸರ್, ಎಸ್. ಓಕೆ, ಸೊ ಈ ಬೆಡ್ರೂಮ್ ಸೈಜ್ ಬಂದು ಸರ್ ನಿಮಗೆ 12x15 ಇದೆ. 12x15 ಇದೆ. ವಾವ್. ಸೊ ಇದೊಂದು ಫ್ರೆಂಚ್ ವಿಂಡೋ ಮಾಡಿ, ಇದನ್ನು ತೋರಿಸ್ಬೇಕು ಸರ್. ಆ್ಯಂಡ್ ಅಲ್ಲಿ ಸೀಟರ್ ಮಾಡಿದ್ದೀವಿ ಸರ್. ನೋಡಿ ವೀಕ್ಷಕರೇ, ಬೇ ವಿಂಡೋ ಮಾಡಿದ್ದೀರಾ? ಬೇ ವಿಂಡೋ ಮಾಡಿದೆ, ಹೌದು. ಕಾರ್ನರ್. ದಿಸ್ ಇಸ್ ಯೂಸ್ ಅಲ್ವಾ ಸರ್ ಇದು? ಎಸ್ ಸರ್. ಎಷ್ಟು ಸರ್? 8 ಫೀಟ್ ಸರ್ ಇದು? ಸರ್ ಹೌದು, ಇದು ವಿಂಡೋ ಬಂದು 8 ಫೀಟ್ ಇದೆ. ವಿಡ್ತ್ ಬಂದು ನಿಮಗೆ 10 ಫೀಟ್ ಸಿಗುತ್ತೆ ಸರ್. 8x10. ಓಕೆ ಸರ್, ಈ ಕಡೆ ಬಂದರೆ? ಸರ್ ಈ ಕಡೆ ಬಂದರೆ ಸೇಮ್ ನಿಮಗೆ ಒಂದು ಸ್ಟಡಿ ಏರಿಯಾ. ಸೊ ಇದು ಸ್ಟಡಿ ಏರಿಯಾ, ವಾಕ್-ಇನ್ ವಾರ್ಡ್ರೋಬು, ಜೊತೆಯಲ್ಲಿ ವಾಶ್ರೂಮ್. ಇದೊಂದು ಸ್ಪೆಷಾಲಿಟಿ ಇದೆ ವಾಶ್ರೂಮಲ್ಲಿ. ಸ್ಟಡಿ ಏರಿಯಾ. ಇದು ವಾಶ್ರೂಮ್ ಬಂದು ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶಿಂಗ್ ಇದೆ ಸರ್. ಗ್ಲಾಸ್ ವಾಶ್ರೂಮ್? ಗ್ಲಾಸ್ ವಾಶ್ರೂಮ್. ಓಪನ್ ಮಾಡಿ. ಕಂಪ್ಲೀಟ್ ಫ್ರಾಸ್ಟೆಡ್ ಸೈಜ್ ಹೇಳಿ ವಾಶ್ರೂಮ್ದು ಸರ್. ಇದು ಬಂದು ಜಾಸ್ತಿ ಇದೆ ಸರ್. ಇದು ಬಂದು ನಿಮಗೆ 8x7 ಇದೆ ಸರ್. ಇದು 8x7. ಹೌದು. ಓಕೆ, ಇವೆಲ್ಲ ಟೈಲ್ಸ್ ಅಲ್ವಾ ಸರ್ ಇಲ್ಲಿ? ಇದೆಲ್ಲ ಹೌದು ಸರ್, ಬೆಟರ್ಫ್ಲೈ ಟೈಲ್ಸ್. ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಹಾಕಿದ್ದೀರಾ ಸರ್? ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ವಿ. ನೋಡಿ ವೀಕ್ಷಕರೇ, ಆ್ಯಂಡ್ ಇಲ್ಲಿ ಇದು ಮಾಡಿದ್ದಾರೆ, ಕ್ಯಾವಿಟಿ ಮಾಡಿದ್ದಾರೆ. ಓಕೆ, ಸೊ ಇದೆಲ್ಲ ರಫ್ ಟೈಲ್ಸು, ವಾಲ್ ಮೌಂಟೆಡ್ ಕಮೋಡ್. ಎಸ್ ಸರ್. ಎಸ್, ಕಂಪ್ಲೀಟ್ ಇದು ಇದಲ್ವಾ ಸರ್? ಇದು ಫ್ರೋಸ್ಟೆಡ್ ಗ್ಲಾಸ್. ಫ್ರೋಸ್ಟೆಡ್ ಗ್ಲಾಸ್ ಸರ್. ಇದಕ್ಕೆ ಡೋರೇ ಇಲ್ಲ, ಈ ವಾಶ್ರೂಮ್ ಡೋರೇ ಇಲ್ಲ. ಅದೇ ಗ್ಲಾಸೇ ಡೋರ್. ಗ್ಲಾಸೇ ಡೋರ್ ಸರ್. ಎಸ್, ನೋಡಿ ಇದನ್ನು ಸ್ಲೈಡ್ ಮಾಡಿಬಿಟ್ರೆ ಕ್ಲೋಸ್ ಆಗೋಗುತ್ತೆ. ಇಲ್ಲಿ ವಾರ್ಡ್ರೂಮ್ ಇದೆ, ಬಾತ್ರೂಮ್ ಇದೆ, ಏನು ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ ಅಲ್ವಾ? ಅಷ್ಟೊಂದು ಪ್ಯಾನಲಿಂಗ್ ಥರ ಇರುತ್ತೆ. ಎಸ್, ಇದು ಆ್ಯಕ್ಚುಲಿ ಅವ್ರದ್ದು ಸನ್ ಬೆಡ್ರೂಮ್ ಇದು. ಎಸ್ ಸರ್. ತುಂಬ ಚೆನ್ನಾಗಿದೆ. ಬನ್ನಿ ಸರ್, ಟೆರಸ್ಗೆ ಹೋಗೋಣ ಇವಾಗ. ಎಸ್ ಸರ್. ಸರ್ ಇಲ್ಲಿಂದ? ಸರ್ ಇಲ್ಲಿಂದ ಒಂದು ಫ್ಯಾಮಿಲಿ ಲಾಂಜಿಂದ ಒಂದು ಬಾಲ್ಕನಿ ಇದೆ. ಸೊ ಹ್ಯೂಜ್ ಬಾಲ್ಕನಿ ಅನ್ಬೋದು ಇದನ್ನು. ಸೈಜ್ ಹೇಳಿ ಬಾಲ್ಕನಿದು? ಸರ್ ಸೈಜ್ ಬಂದು ಇದು ನಿಮಗೆ ಅಲ್ಲಿಂದ ಇಲ್ಲಿಗೆ ಒಂದು 25 ಫೀಟ್ ಇದೆ ಸರ್. ಎಷ್ಟು? 25 ಫೀಟ್. 25 ಫೀಟ್ ಇದು ಬಾಲ್ಕನಿ ಇದೆ. ಮತ್ತೆ ವಿಡ್ತ್ ಬಂದು ನಿಮಗೆ 6 ಫೀಟ್ ಬಿಡ್ತಿದೆ ಸರ್. 6x25 ಫೀಟ್. ಇದು ನಾವು ಇದ್ರಲ್ಲಿ ನೋಡಿದ್ವಲ್ಲ, ಇದು ಎಲಿವೇಶನಲ್ಲಿ. ಎಸ್ ಸರ್. ಇದು UPVC ಅಲ್ವಾ ಸರ್ ಇದು? ಸರ್ ಇದು UPVC ಬಟ್ ವುಡ್ ಫಿನಿಶಿಂಗ್ ಇದೆ ಸರ್. ವುಡ್ ಫಿನಿಶಿಂಗ್ ಕೊಟ್ಟಿದ್ದೀರಾ. ಸೊ ಇಲ್ಲಿ ಮಾಯ್ಶ್ಚರ್ ಇದಾಗುತ್ತೆ ಅಂತ ಅನ್ನೋ ಕಾರಣಕ್ಕಲ್ವಾ ಸರ್? ಓಕೆ, ಬಟ್ ಇದು ವುಡ್ಡನ್ನೇ ಮಾಡಿಬಿಟ್ರಿ ಇಲ್ಲಿ? ಇದು ವುಡ್, ಇದು ಟೀಕ್ ವುಡ್. ಫ್ರೆಂಚ್ ವಿಂಡೋಸ್ ಮಾತ್ರ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಓಕೆ, ನೈಸ್. ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಎಸ್ ಸರ್. ನವೀನ್ ಸರ್, ಇಲ್ಲಿಂದ? ಸರ್ ಇಲ್ಲಿಂದ ನಾವು ಇನ್ನೊಂದು ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು ಸ್ಪೆಷಲ್ ಫ್ಲೋರ್ ಆ್ಯಕ್ಚುಲಿ. ಸ್ಪೆಷಲ್ ಫ್ಲೋರು. ಓಕೆ. ಸೊ ಇಲ್ಲಿಂದ ನಾವು ಮೇಲ್ಗಡೆ ಹೋದರೆ ಸರ್, ಇಲ್ಲಿ ಮೇಲೆ ಬಂದರೆ? ಸರ್ ಇಲ್ಲಿಂದ ಮೇಲೆ ಬಂದರೆ ಫಸ್ಟ್ ಸ್ಪೆಷಲ್ ಥಿಂಗ್ ನಾನು ನಿಮಗೆ ತೋರಿಸ್ತೀನಿ. ನೀವು ಸೀಲಿಂಗ್ ತೋರಿಸ್ಬೇಕಾಗುತ್ತೆ. ಅದು ಸೀಲಿಂಗಿಂದನೇ ಬಂದೆ, ಬಟ್ ಏನು ಸರ್ ಇದು ಆ್ಯಕ್ಚುಲಿ? ಸರ್ ಇದು ಬಂದು ನಿಮಗೆ ಇದು ಕ್ಲೇ ಪಾಟ್ಸ್ ಇದು. ಹಾಂ. ಸೊ ಕ್ಲೇ ಪಾಟ್ಸ್ನ ನಾವು ರೂಫ್ ಹಾಕೋವಾಗಲೇ ಅದನ್ನು ಮೌಂಟ್ ಮಾಡಿ, ಸೊ ಆ ಕ್ಲೇ ಪಾಟ್ಸ್ ಏರಿಯಾ ಏನಿರುತ್ತೆ ಅದನ್ನು ಹ್ಯಾಲೋ ಮಾಡ್ತೀವಿ. ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಸ್ಕೈಲೈಟ್ ಪ್ರೊವಿಷನ್ ಮಾಡಿದ್ದೀವಿ. ಸ್ಕೈಲೈಟ್ ಪ್ರೊವಿಷನ್ ಫಿಲ್ಲರ್ ಸ್ಲ್ಯಾಬ್ ಅಲ್ವಾ ಸರ್ ಇದು? ಹೌದು ಸರ್, ಫಿಲ್ಲರ್ ಸ್ಲ್ಯಾಬ್. ನೋಡಿ ವೀಕ್ಷಕರೇ, ಇದರೊಳಗಡೆ ಗ್ಲಾಸ್ ಇದೆ ನಿಮಗೆ. ಓಕೆ, ಯೂನಿಕ್ ಅಲ್ವಾ ಸರ್ ಇದು? ಹೌದು ಸರ್. ಇವೆಲ್ಲ ತುಂಬಾ ಕೆಲಸ ಬೀಳುತ್ತೆ ಸರ್ ಇದು. ಅದಕ್ಕೆ ಹೇಳಿದ್ದು ಸರ್, ಈ ಫ್ಲೋರ್ ತುಂಬ ಸ್ಪೆಷಲ್ ಆಗಿದೆ ಅಂತ. ಸರ್ ಬನ್ನಿ ಸರ್, ಮೇಲೆ ಬಂದ್ಬಿಡೋಣ. ಇದೆಷ್ಟೊಂದು 3 ಫೀಟ್ ಇರ್ಬೋದಾ ಸರ್ ಇಲ್ಲಿ? ಸರ್ ಹೌದು, 3 ಫೀಟ್ ಬಿಟ್ಟು ಸ್ಟೇರ್ ಕೇಸ್. ಬಟ್ ಇದಕ್ಕೂ ನಿಮಗೆ ಗ್ಲಾಸ್ ಫಿನಿಶಿಂಗ್ ಲ್ಯಾಮಿನೇಟ್ ಇದು ಮಾಡಿದ್ದೀವಿ, ಮೌಂಟ್ ಮಾಡಿದ್ದೀವಿ ವೆಂಟಿಲೇಷನ್ಗೆ. ಸೊ ನೀವು ನೋಡ್ಬೋದು ಕಂಪ್ಲೀಟ್ ವೆಂಟಿಲೇಷನ್. ವೆಂಟಿಲೇಷನ್ಗೆ ವೀಕ್ಷಕರು, ಈ ವಾಲ್ ತೋರಿಸ್ಬೇಕು ನಾನು ನಿಮಗೆ. ಇದು ಇಂಟೀರಿಯರ್ ಮಾಡಿರುವಂಥದ್ದು. ಡಿಸೈನರ್ ಟೆಕ್ಸ್ಚರ್ ಡಿಸೈನ್ ಮಾಡಿಬಿಟ್ಟು ಡ್ಯೂಕೋ ಪೇಂಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಮೆಟಲ್ ಆರ್ಟ್ ಮಾಡಿದ್ದಾರೆ. ಹೌದು ಸರ್, ಕರೆಕ್ಟ್. ಡ್ಯೂಕೋ ಪೇಂಟ್ ಮಾಡಿ ಮೆಟಲ್ ಆರ್ಟ್ ಹಾಕಿದ್ದಾರೆ. ನೋಡಿ ವೀಕ್ಷಕರೇ, ಹೈಲೈಟೆಡ್. ಸರ್ ಈ ಫ್ಲೋರಲ್ಲಿ ಏನೇನಿದೆ ಸರ್ ಇಲ್ಲಿ? ಸರ್ ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಫಸ್ಟ್ಲಿ ಬೆಡ್ರೂಮ್ಗೆ ಹೋಗ್ಬಿಡೋಣ. ಸೊ ಇದೊಂದು ಗೆಸ್ಟ್ ಬೆಡ್ರೂಮ್ ಸರ್. ಇದು ಸರ್ ಗೆಸ್ಟ್ ಬೆಡ್ರೂಮ್. ಇದು ಗೆಸ್ಟ್ ಬೆಡ್ರೂಮ್. ಇದು ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 50x20 ಇದೆ ಸರ್. 50x20 ಸರ್. ಓ, 3 ರೂಮ್ ಆಗುತ್ತೆ ಸರ್ ಇದರಲ್ಲಿ? ಎಸ್ ಸರ್. ಬಟ್ ಏನಾದ್ರೆ ಗೆಸ್ಟ್ ಬೆಡ್ರೂಮ್ ಅಲ್ವಾ? ಸೊ ಈ ಫ್ಯಾಮಿಲೀಸ್ ಎಲ್ಲ ಗೆಟ್ ಟುಗೆದರ್ ಆಗಿದಾಗ ಮಕ್ಕಳಿಗೆ ಇರ್ತಾರಲ್ಲ ಸರ್, ಗ್ಯಾದರಿಂಗ್ ಆದಾಗ ಫುಲ್ ದೊಡ್ಡ ರೂಮ್ ಬೇಕಾಗುತ್ತೆ. ಹಾಗಾಗಿ ಒಂದು ದೊಡ್ಡ ಲಾಂಗ್ ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. ದಿಸ್ ಇಸ್ ವೆರಿ ಹ್ಯೂಜ್ ಆಗಿದೆ ಸರ್. ಎಸ್ ಸರ್. ಓಕೆ, ಸೊ ಇದಕ್ಕೊಂದು ಅಟ್ಯಾಚ್ ವಾಶ್ರೂಮ್ ಇದೆ ಸರ್ ಇಲ್ಲಿ? ವಾಶ್ರೂಮ್ ಇದೆ ಸರ್.
ಓಕೆ ಏನು ಒಂದು 3-4 ವಾಶ್ರೂಮ್ ಇದೆ ಸರ್ ಈ ಮನೇಲಿ? ಎಸ್ ಸರ್, ಎಲ್ಲ ಬೆಡ್ರೂಮ್ಗೆ ಅಟ್ಯಾಚ್ ಇದೆ ಸರ್ ವಾಶ್ರೂಮ್. ಇದು ಇಲ್ಲಿ ಬೇರೆ ಕಡೆ ಹೋಗುತ್ತಲ್ಲ ಸರ್ ಪ್ಯಾಸೇಜ್ ಇದು? ಅದನ್ನು ಹೇಳ್ತೀನಿ ಸರ್. ಅದನ್ನು ಹೇಳ್ತೀರಾ? ಎಸ್ ಸರ್. ವಾಶ್ರೂಮ್ ತೋರಿಸ್ಕೊಂಡು ಬಂದುಬಿಡ್ತೇನೆ ವೀಕ್ಷಕರೇ. ಸೊ ಇಲ್ಲಿ ಒಂದು ಇಂಡಿಯನ್ ಕಮೋಡನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ನೋಡಿ. ಓಕೆ, ವೆರಿ ನೈಸ್. ಬನ್ನಿ ಆ ಕಡೆ ಹೋಗೋಣ ಸರ್. ಆ ಪ್ಯಾಸೇಜ್ ಎಲ್ಲಿಗೆ ಹೋಗುತ್ತೆ ಅಂತ ತೋರಿಸ್ತೀರಾ ತಾನೆ? ಎಸ್ ಸರ್. ಓಕೆ ಸರ್, ಈಗ ಎಲ್ಲಿ ಹೋಗ್ತಿದ್ದೀವಿ ಇವಾಗ? ಸರ್, ಈ ಬೆಡ್ರೂಮಿಂದ ಆಪೋಸಿಟ್ ಬಂದರೆ ನಿಮಗೆ ಒಂದು ಪಾರ್ಟಿ ಏರಿಯಾ ಅನ್ಬೋದು, ಇಲ್ಲ ಸೆಲೆಬ್ರೇಷನ್ ಸರ್ ಹಾಲ್ ಅನ್ಬೋದು. ಫ್ಯಾಮಿಲಿ ಲಾಂಜ್ ನಂಬರ್ 3 ಅಲ್ವಾ? ಎಸ್ ಸರ್. ಏನು ಸೈಜ್ ಇದೆ ಸರ್ ಇದು? ಒಂದು ಸರ್ ಇದು ಬಂದು 50x25 ಇದೆ ಸರ್ ಸ್ಪೇಸ್. 50x25ನಾ? ಎಸ್ ಸರ್. ಓಹೋ, ಸೊ ಇದ್ರ ದೊಡ್ಡ ಒಂದು ಹಾಲ್ ಅಂದರೆ ಒಂದು ಫಂಕ್ಷನೇ ಮಾಡ್ಬಿಡ್ಬೋದು ಸರ್ ಇದರಲ್ಲಿ. ಫಂಕ್ಷನ್ಗೋಸ್ಕರ ಅಂತಲೇ ಮಾಡಿರೋದು ಸರ್ ಇದು. ಆಮೇಲೆ ಇದು ಫಿಲ್ಲರ್ ಸ್ಲ್ಯಾಬ್ ಸ್ಲ್ಯಾಬ್ ಸರ್. ನೋಡಿ ವೀಕ್ಷಕರೇ, ಹಿಂಗೆ ಮಾಡಿದ್ದಾರೆ ನೋಡಿ ಫಿಲ್ಲರ್ ಸ್ಲ್ಯಾಬ್ಸು. ವಾವ್, ಇಲ್ಲಂತೂ ಎಂಟೈರೇ ಕಂಪ್ಲೀಟ್ ಫಿಲ್ಲರ್ ಸ್ಲ್ಯಾಬ್ ಆಗಿಬಿಟ್ಟಿದ್ರೆ ಸರ್ ನೀವು. ಆ್ಯಂಡ್ ವಿಂಡೋಸ್ ನೋಡ್ಬೋದು ನೀವು, ಕಂಪ್ಲೀಟ್ಲಿ ಲಾಂಗ್ ವಿಂಡೋಸ್ ಕೊಟ್ಟಿದ್ದೀವಿ. ಎಷ್ಟು ವೆಂಟಿಲೇಷನ್ ಇದೆಯೋ ಅಷ್ಟು ಮ್ಯಾಕ್ಸಿಮಮ್ ವೆಂಟಿಲೇಷನ್ಸ್ ಬರುತ್ತೆ ಸರ್ ಇಲ್ಲಿ. ಸರ್ ಇಷ್ಟು ಮ್ಯಾಸಿವ್ ವಿಂಡೋ ಕೊಡೋದ್ರಿಂದ ಸ್ಟ್ರಕ್ಚರ್ ಇದಾಗಲ್ವ ಸರ್, ದುರ್ಬಲ ಆಗಲ್ಲ? ನೀವು ನೋಡ್ಬೋದು ಇಲ್ಲಿ ಪಿಲ್ಲರ್ಸ್ ಇದ್ದಾವೆ. ಸೊ ಇದೆಲ್ಲ ಕಾಲಮ್ಸು. ಸೊ ಈ ಕಾಲಮ್ಸ್ನ ನಾವೇನು ಮಾಡ್ತೀವಿ ಇವಾಗೆಲ್ಲ ಯೂಶಲಿ ಏನಂದರೆ ನೀವು ಫ್ರೇಮ್ ಸ್ಟ್ರಕ್ಚರ್ ಮಾಡಿದ್ರೆ, ಕಾಲಮ್ ಸ್ಟ್ರಕ್ಚರ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಮಿನಿಮಮ್ ಲೋಡ್ ಇರುತ್ತೆ ವಾಲ್ಸ್ ಮೇಲೆ. ಖಂಡಿತವಾಗಿ ಲೋಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮಿನಿಮಮ್ ಲೋಡ್ಸ್ ಇರುತ್ತೆ. ಬಟ್ ಮೇಜರ್ ಲೋಡ್ಸ್ ಎಲ್ಲ ನಿಮಗೆ ಕಾಲಮ್ಸ್ ಬೀಮ್ ಮೇಲೆ ನೀವು ವಿಂಡೋಸ್ ಎಲ್ಲ ದೊಡ್ಡದಾಗಿ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅಂತೀರಾ? ಸೂಪರ್. ಬನ್ನಿ, ಇಲ್ಲಿಂದ ಬಾಲ್ಕನಿ ಏನಾದರೂ ಇದೆಯಾ ಸರ್? ಇಲ್ಲಿಂದ ಟೆರೇಸ್ ಇದೆ, ಒಂದು ಆಫ್ ಪೋರ್ಷನು. ಓಕೆ, ಬಟ್ಟೆ ಒಣಗಾಕೋದಕ್ಕೆ ಅದಕ್ಕೆ ಅಂತ ಒಂದು ಸ್ಪೇಸ್ ಮಾಡಿ. ಬನ್ನಿ ಆ ಕಡೆಯಿಂದ ನೋಡ್ಕೋಬೇಕು. ಸೊ ಇಲ್ಲಿಂದನೇ ಪ್ಯಾಸೇಜ್ ಎಂಟ್ರಿ ಸರ್. ಸೊ ಏನಂದರೆ ಇದು ಕಾಮನ್ ಆಗುತ್ತೆ, ಬೆಡ್ರೂಮ್ಗೂ ಟಾಯ್ಲೆಟ್ ಮತ್ತು ಈ ಹಾಲಿಂದ ಟಾಯ್ಲೆಟ್ ಆಕ್ಸೆಸ್. ಸೊ ಎರಡಕ್ಕೂ ಕಾಮನ್ ಆಗಿರೋದು. ಓಕೆ, ನೈಸ್. ಸರ್ ಈ ಕಡೆ ಎಲ್ಲ ವುಡ್ದೇ ಅಲ್ವಾ ಸರ್ ಇದು? ಸರ್ ಎಲ್ಲ ಟೀಕ್ ವುಡ್ ಸರ್, ಇದೆಲ್ಲ ಎಲ್ಲ ಟೀಕ್ ವುಡ್ದು. ಎಸ್ ಸರ್. ಬಟ್ ರೋಸ್ ವುಡ್ ಪಾಲಿಶ್ ಕೊಟ್ಟಿದ್ದಾರೆ. ಎಸ್ ಸರ್. ಓ ವಾಹ್, ಗೆಸ್ಟ್ ಬೆಡ್ರೂಮೇ ಹೆಂಗಿದೆ ಸರ್ ಇದು ಅಲ್ವಾ? ಸೊ ವೆರಿ ನೈಸ್. ಸರ್ ಈ ಕಡೆ ಬಂದರೆ ಸರ್ ಇದು ಓಪನ್ ಟೆರೇಸು. ಸೊ ಓಪನ್ ಟೆರೇಸಲ್ಲಿ ಒಂದು ಕುತ್ಕೊಳ್ಳೋದಕ್ಕೆ ಸೀಟರ್ ಮಾಡಿದ್ದೀವಿ, ನೋಡ್ಬೋದು. ಫುಲ್ ಕಾರ್ನರ್ ಸೀಟರ್ಸ್ ಮಾಡಿದ್ವಿ. ಮತ್ತು ಇದು ಬಟ್ಟೆ ವಾಶ್ ಮಾಡೋದಕ್ಕೆ ವಾಷಿಂಗ್ ಏರಿಯಾ. ಬಟ್ಟೆ ವಾಶ್ ಮಾಡೋದಕ್ಕೆ ವಾಷಿಂಗ್ ಏರಿಯಾ. ಮೇಲೋದ್ರೆ ಟೆರಸ್ ಅಲ್ಲ ಸರ್ ಇದು? ಮೇಲಿಡೆ ಓವರ್ ಹೆಡ್ ಟ್ಯಾಂಕ್ಸು. ಓಕೆ ಓಕೆ. ಸೋಲಾರು ಇದೇನಿದೆ ಅದಿದೆ. ಸೊ ವೆರಿ ನೈಸ್. ಸೊ ಇದು ಆ್ಯಕ್ಯುರೇಟಾಗಿ 2.5 CR ಸರ್. 5 CR ಬಂದಿರುವಂಥದ್ದು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಮನೆ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕಾರಣಾಂತರಗಳಿಂದ ಇವರ ಓನರನ್ನು ನಾವು ಸಂದರ್ಶನ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಆದರೆ ನಿಮಗೆ ಈ ರೀತಿ ಮನೆ ಬೇಕಾ, ಯಾವುದೇ ರೀತಿ ಇರಲಿ, ಒಂದು ಒಳ್ಳೆ ಬಜೆಟಲ್ಲಿ ಮನೆ ಬೇಕಾ, ನನಸಿನ ಮನೆ ನನಸಾಗಿಸಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬನಶಂಕರಿ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಆ್ಯಂಡ್ ಕನ್ನಡಕೋರ ಚಾನಲಿಂದ ಬಂದಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೋಸ್ಕರ ಒಂದು ಒಳ್ಳೆ ಕಾಸ್ಟನ್ನು ನಾವು ಹಾಕ್ಕೊಡ್ತೀವಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡಕೋರ ಭರವಸೆ ನಿಮ್ಗೆ ಸಿಗ್ತಾ ಇದೆ. ನಿಮ್ಮ ಗೃಹ ನಿರ್ಮಾಣ ಎಲ್ಲೂ ನಿಲ್ಲದೇ ಇರೋ ಥರ, ಯಾವುದೇ ಕಾರಣಕ್ಕೂ ನಿಲ್ಲದೇ ಇರೋ ಥರ ಕನ್ಸ್ಟ್ರಕ್ಷನ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.